ಅನ್ಲಿಮಿಟೆಡ್ ಬರುತ್ತೆ. ನೋ ಯಾವುದೇ ತರ ನಿಮ್ಗೆ ರಿಸ್ಟ್ರಿಕ್ಷನ್ ಇಷ್ಟೇ ತಗೋಬೇಕು, ಇವತ್ತು ಸೀಲಿಂಗ್ ಇದೆ, ಕಟ್ ಆಫ್ ಇದೆ, ಆತರ ಏನು ಇಲ್ಲ. ಹಾಗಾಗಿ ಇಲ್ಲಿ ಅವ್ರವ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟು ಕೂಡ ಮಾಡಬಹುದು. ಸೊ ಹಾಗಾಗಿ ಇವತ್ತು ಡೈರೆಕ್ಟ್ ರಫಲ್ ಬಗ್ಗೆ ಮಾತಾಡೋಣ. ಸೊ ಡೈರೆಕ್ಟ್ ರಫಲ್ ತಗೊಳ್ಳೋದು ಹೇಗೆ ಅನ್ನೋದಾದ್ರೆ, ಫಸ್ಟ್ ಒಬ್ಬ ವ್ಯಕ್ತಿ ಈ ಸಿಸ್ಟಮ್ ಅಲ್ಲಿ ಬಂದು ಅವರು ಮೆಂಬರ್ ಆಗಿ ಒಂದು ಸೇಫ್ಬಾಲ್ ವ್ಯಾಲೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು, ಅವ್ರ ವ್ಯಾಲೆಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು, ಯಾರಾದ್ರೂ ಸ್ಪಾನ್ಸರ್ ಲಿಂಕ್ ನ ಯೂಸ್ ಮಾಡಿ ಮೆಂಬರ್ ಆದಾಗ ಸೊ ಅವರು ಇಲ್ಲಿರೋ ಬೆನಿಫಿಟ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಮೊದಲಿಗೆ ಈಗ ನಾನು ವೆಂಕಟೇಶ್ ಸರ್ ಬೋರ್ಡ್ ಅಲ್ಲಿ ಬರೀತಾ ಇದ್ದಾರೆ. ವೆಂಕಟೇಶ್ ಸರ್ ಹೇಳಿ ಸರ್. ಈಗ ನಾನು ಜಾಯ್ನ್ ಆಗಿದ್ದೀನಿ. ಓಕೆ, ರೈಟ್ ಗೆ ಜಾಯ್ನ್ ಆಗಿದ್ದೀನಿ. ನಾನು ಬಂದಿರೋ ಉದ್ದೇಶನೇ ಇರುವಂತ ಎಲ್ಲ ಇನ್ಕಮ್ ನ ಎಂಜಾಯ್ ಮಾಡ್ಬೇಕು, ಆದಷ್ಟು ಬೇಗ ಎಲ್ಲ ಇನ್ಕಮ್ ನ ತಗೊಳ್ಬೇಕು, ಆದಷ್ಟು ಬೇಗ ಜಾಸ್ತಿ ಇನ್ಕಮ್ ತಗೊಳ್ಬೇಕು. ಇದು ಲೀಗಲ್ ಆಗಿ ಲಾಂಗ್ ಟರ್ಮ್ ಇರುವಂತದ್ದು ಅಂಡ್ ರಿಸ್ಕ್ ಇಲ್ದಲೇ ಇರುವಂತದ್ದು. ಅಂಡ್ ಇಲ್ಲಿ ಯಾವ್ದೇ ತರ ಲಯಬಿಲಿಟಿ ಇಲ್ಲ, ಯಾರಿಗೂ ಇಲ್ಲಿ ದುಬಾರಿ ಆಗೋದಿಲ್ಲ. ಯಾರು ಕೂಡ ನಾನು ರೆಡಿ ಮಾಡ್ಕೊಂಡು ಬರ್ತೀನಿ, ನಂಗೆ ಸ್ವಲ್ಪ ಟೈಮ್ ಕೊಡಿ, 1 ಮಂತ್ ಕೊಡಿ, 2 ಮಂತ್ ಕೊಡಿ ಅಂತ ಹೇಳೋಂತ ಪ್ರಮೇಯ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಪ್ಯಾಕೇಜ್ ಯಾರು ಬೇಕಾದ್ರೂ ಎಂಟ್ರಿ ಆಗ್ಲಿಕ್ಕೆ ಈಸಿಯಾಗಿ ಇರುವಂತದ್ದು. ಸೊ ಹಾಗಾಗಿ ಇವತ್ತು ಡೈರೆಕ್ಟ್ ರಫಲ್ ಸಬ್ಜೆಕ್ಟ್ ಇರೋದ್ರಿಂದ ಈಗ ನಾನು ಮೆಂಬರ್ ಆಗಿದ್ದೀನಿ. ವೆಂಕಟೇಶ್ ಸರ್, ನನ್ಗೆ ಮೆಂಬರ್ ಬರೀತೀರಾ? ಓಕೆ ಸರ್. ಓಕೆ ನೋಡಿ ಸ್ನೇಹಿತರೆ, ಈಗ ನಾನು ಫಸ್ಟ್ ಆಫ್ ಆಲ್ ಮೆಂಬರ್ ಆಗಿದ್ದೀನಿ ಅಂತಂದ್ರೆ ಒಂದು ಇಲ್ಲಿ ಬರೋ ಉದ್ದೇಶ ಅಷ್ಟೇನೆ. ಇಲ್ಲಿ ನಾವು ಕೆಲಸ ಮಾಡೋದು ಅಂದ್ರೆ ಬಂದಿದೀವಿ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಸುಮ್ನೆ ಬಂದು ಯಾರ್ದೋ ಒತ್ತಾಯಕ್ಕೆ, ಯಾರ್ದೋ ಬಲವಂತಕ್ಕೆ ಬಂದ್ರೆ ಏನು ಯೂಸ್ ಇಲ್ಲ, ರೈಟ್? ಸೊ ಬಂದಿದೀವಿ ಅಂದ್ರೆ ನಾವು ಕೆಲಸ ಶುರು ಮಾಡ್ಬೇಕು. ಆ ಕೆಲಸ ಯಾವ್ದು, ನಾನು ನಿನ್ನೆ ಕೂಡ ಹೇಳ್ತಾ ಇದ್ದೆ ಯಾವ ತರ ಪಾರ್ಟ್ನರ್ ಬೇಕಂತ. ಸೊ ಈಗ ನಾನು ಇಲ್ಲಿ ಇನ್ಕಮ್ ತಗೊಳ್ಬೇಕಂತಂದ್ರೆ ನನ್ನ ಮೊದಲನೇ ಕರ್ತವ್ಯ, ನಾನು ಫಸ್ಟ್ ಆಫ್ ಆಲ್ ಈ ಬಿಸ್ನೆಸ್ ನ ಅರ್ಥ ಮಾಡ್ಕೊಳ್ಬೇಕು. ಇದು ಹೇಗೆ ರನ್ ಆಗುತ್ತೆ, ಇದು ಎಲ್ಲಿ ರನ್ ಮಾಡ್ಬೋದು, ಯಾರ ಜೊತೆ ರನ್ ಮಾಡ್ಬೋದು, ಏನೆಲ್ಲ ಬರುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಂಡಾಗ ನಮ್ಗೆ ಈಸಿ ಆಗುತ್ತೆ ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಹೇಳಿದ ಕೂಡ್ಲೇನೆ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಯಾರನ್ನ ಇಬ್ಬರನ್ನ ತಂದು ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಆಲೋಚನೆ ಮಾಡಿ ನಿಮ್ಮ ಪಾರ್ಟ್ನರ್ಗೆ ಒಂದ್ಸಲಿ ಆ ಪ್ಲೇಸ್ಮೆಂಟ್ ಏನಿದೆ ಮೇಲ್ಗಡೆ ಎ ಅಂಡ್ ಬಿ ಅಂತ ಏನು ವೆಂಕಟೇಶ್ ಸರ್ ಅಲ್ಲಿ ಬರ್ದಿದ್ದಾರೆ, ಆ ಪಾರ್ಟ್ನರ್ಗೆ ಒಂದ್ಸಲಿ ನೀವು ಪ್ಲೇಸ್ಮೆಂಟ್ ಅನ್ನ ಕೊಟ್ರೆ ಮತ್ತೆ ಆ ಪ್ಲೇಸ್ಮೆಂಟ್ ಗೆ ನೀವು ಸ್ಟ್ರಾಂಗ್ ಆಗಿರೋ ವ್ಯಕ್ತಿನ ಕೂಡ್ಸ್ಬೇಕಂದ್ರೆ ಕೂಡ್ಸ್ಲಿಕ್ಕೆ ಆಗೋದಿಲ್ಲ. ಬಟ್ ಕೆಳಗಡೆ ಕೂಡ್ಸ್ಬೋದು, ತೊಂದ್ರೆ ಇಲ್ಲ. ಬಟ್ ಆದ್ರೂ ನೀವು ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇದೊಂದು ಪಿಲ್ಲರ್ ನ ನೀವು ಫೌಂಡೇಶನ್ ಅನ್ನ ಸ್ಟ್ರಾಂಗ್ ಅಲ್ಲಿ ಕೆಳಗೆ ಬಾಟಮ್ ಅಲ್ಲಿ ಆಗ್ತಲೇನೆ ಫಸ್ಟ್ ಫ್ಲೋರ್ ಆದ್ಮೇಲೆ ಮತ್ತೆ ಪಿಲ್ಲರ್ ನ ದೊಡ್ಡದು ಮಾಡಿದ್ರೆ ಅದು ಸರಿ ಬರೋದಿಲ್ಲ. ಅದು ಪಿಲ್ಲರ್ ನ ಬಾಟಮ್ ಇಂದಾನೆ ಸ್ಟ್ರಾಂಗ್ ಮಾಡಿದ್ರೆ ಒಳ್ಳೇದು. ಹಾಗಾಗಿ ನಿಮ್ಮ ಪಿಲ್ಲರ್ ಯಾವಾಗ್ಲೂ ಕೂಡ ಸ್ಟ್ರಾಂಗ್ ಇರ್ಬೇಕಂದ್ರೆ ನೀವು ಆತರ ಸ್ಟ್ರಾಂಗ್ ಪಾರ್ಟ್ನರ್ಸ್ ಸೆಲೆಕ್ಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಬಿಸ್ನೆಸ್ ಅಲ್ಲಿ ಏನೇ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ, ಒಂದು ಟೀಮ್ ವರ್ಕ್ ಇರುವಂತ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನಿಮ್ಮ ಪಾರ್ಟ್ನರ್ಸ್ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪಿಲ್ಲರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲೂ ಕೂಡ ಅದನ್ನೇ ಕೆಲಸ ಮಾಡಿದ್ದೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆಕ್ಚುಲಿ ಇಲ್ಲಿ ಬೇಕಾಗಿರುವಂತದ್ದು ಓನ್ಲಿ ಮಿನಿಮಮ್ 2. ಹಾಗಾಗಿ ನಾವು ಕೇರ್ಫುಲ್ ಆಗಿ ಮಾಡೋದ್ರಿಂದ ಬಿಸ್ನೆಸ್ ಸರಾಗವಾಗಿ ಹೋಗುತ್ತೆ. ಸೊ ಈಗ ವೆಂಕಟೇಶ್ ಸರ್, ನಾನು ಎ ಅನ್ನೋ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ನನಗೆ ಇಮಿಡಿಯೇಟ್ ಆಗಿ ಆ ವ್ಯಕ್ತಿ ಯಾವ ಪ್ಯಾಕೇಜ್ ಅಲ್ಲಿ ಬರ್ತಾರೆ ಅಂದ್ರೆ, ನಮ್ದು ಪ್ಯಾಕೇಜ್ ನಮ್ಗೆ ಟೋಟಲ್ 15 ರ್ಯಾಂಕ್ ಇದೆ. ಆ 15 ರ್ಯಾಂಕ್ ಅಲ್ಲಿ ಅವ್ರವ್ರ ಚಾಯ್ಸ್ ಇದೆ. ಇಷ್ಟ ಇದ್ರೆ ಅವರು ಅಂದ್ರೆ ಬಿಗಿನರ್ ಇಂದ ಸ್ಟಾರ್ಟ್ ಮಾಡಿ 1 by 1 ಅಪ್ ಟು ಕ್ರಿಯೇಟ್ ವರ್ಗೂ ಕೂಡ ಮಾಡೋ ಚಾನ್ಸಸ್ ಕೂಡ ಇದೆ. ಬೇಕು ಅಂತಂದವ್ರಿಗೆ, ಅರ್ಥ ಮಾಡ್ಕೊಂಡಂತವ್ರಿಗೆ, ರೈಟ್? ಸೊ ಇಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ಕೂಡ ನೋ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಕೂಡ ಹೋಗ್ಬೋದು. ಇಲ್ಲಿ ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಈಗ ನಾನು ಎ ಅನ್ನೋ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡಿದೀನಿ. ಎ ಅನ್ನೋ ವ್ಯಕ್ತಿ ಇಂಟ್ರೊಡ್ಯೂಸ್ ಮಾಡಿದ್ಕೂಡಲೇ ಕಂಪ್ನಿಯ ಪ್ಲಾನ್ ಪ್ರಕಾರ, ನಮ್ಮ ರೈಟ್ BNB ಪ್ಲಾನ್ ಪ್ರಕಾರ ನಮ್ಗೆ 10% ಇನ್ಸ್ಟೆಂಟ್ ಆಗಿ ಬರುತ್ತೆ. ರೈಟ್ ಸರ್ ವೆಂಕಟೇಶ್ ಸರ್? ಹೌದು ಸರ್, ಹೌದು ಸರ್. ಎಸ್. ಓಕೆ. ಸೊ 10% ಇನ್ಸ್ಟೆಂಟ್ ಆಗಿ ನಾವು ವಿಡ್ರಾಲ್ ಕೂಡ ಮಾಡಬಹುದು. ಹೌದು, ಮಾಡಬಹುದು. ಕರೆಕ್ಟ್ ಸರ್? ಓಕೆ. ಸೊ ಈಗ ನಾನು 10% ನ ಎ ವ್ಯಕ್ತಿಯಿಂದ ತಗೊಂಡೆ. ಸೊ ನಾನು ಕೆಲಸ ಮಾಡಿ, ಇಲ್ಲೊಂದು ಸಿಸ್ಟಮ್ ಏನಿದೆ ಅಂತಂದ್ರೆ, ಮೇಲ್ಗಡೆಯಿಂದ ಸ್ಪಿಲ್ ಇರೋದ್ರಿಂದ ನಮ್ಮ ಯಾರು ಸೀನಿಯರ್ ಇದ್ದಾರೆ, ನಮ್ಮ ಅಪ್ಲೈನ್ ಇರ್ತಾರೆ, ನಮ್ಮ ಯಾರು ಇಂಟ್ರೊಡ್ಯೂಸರ್ ಇದ್ದಾರೆ, ಅವರು ವರ್ಕ್ ಮಾಡ್ತಾ ಇದ್ರೆ ನಾವೇನಾದ್ರು ಲೇಟ್ ಮಾಡೋ ಚಾನ್ಸಸ್ ಇದ್ರೆ ನಮ್ಮ ಮೇಲ್ಗಡೆಯಿಂದ ನನ್ನ ಬಿ ಬಂದ್ಬಿಟ್ಟು ಮೇಲ್ಗಡೆಯಿಂದ ಸ್ಪಿಲ್ ಬಂದ್ಬಿಟ್ಟಿದೆ. ಸ್ನೇಹಿತರೆ ಅಬ್ಸರ್ವ್ ಮಾಡಿ, ಇಲ್ಲಿ ಸಿಸ್ಟಮ್ ನಾವು ಅಂದ್ಕೊಂಡಂಗೆ ಇರೋದಿಲ್ಲ. ಒಂದೊಂದು ಸಿಸ್ಟಮ್ ಅಲ್ಲೂ ಕೂಡ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಈಗ ನನ್ಗೆ AB ಬೇಕಿತ್ತು, AB ಕಂಪ್ಲೀಟ್ ಆಗಿದೆ ಅಂತ ನಾನು ಖುಷಿ ಪಡಕ್ ಆಗೋದಿಲ್ಲ. ಬಟ್ B ಬಂದಿರೋದು ನನ್ನ ಸ್ಪಾನ್ಸರ್ ಇಂದ ಮೇಲ್ಗಡೆಯಿಂದ ಬಂದಿದೆ. ಸೊ ಈಗ ನನಗೆ 10% ಬರುತ್ತಾ ವೆಂಕಟೇಶ್ ಸರ್? ನೋ, ಬರಲ್ಲ.
ನನಗೆ ಡೈರೆಕ್ಟ್ ಆಗಿ ಕೂತ್ಕೊಂಡಿದ್ಯಲ್ಲ, ಯಾಕೆ ಬರಲ್ಲ? ಇಲ್ಲಿ ಆಗ್ಲೇ ಹೇಳ್ತಾ ಇದೀರಲ್ಲ ಸರ್, ಡಯಟ್ ರೆಫರಲ್ ನೋಡಿ, ನಿಮ್ಮ ಕಡೆಯಿಂದ ಬಂದಂತ ವ್ಯಕ್ತಿಯಿಂದ ಮಾತ್ರ ನಿಮ್ಗೆ 10% ಬರುತ್ತೆ ವಿನಃ ಅಪ್ಲೈನ್ ಕಡೆಯಿಂದ ಸ್ಪಿಲ್ ಆಗಿ ಕುಂತಿರುವಂತದ್ದು ಇಲ್ಲ ಬೇರೆಯವ್ರ ಕಡೆಯಿಂದ ಟೀಮ್ ಬಂದ್ ಕುಂತಿರುವಂತ ವ್ಯಕ್ತಿ ಕಡೆಯಿಂದ ನಿಮ್ಗೆ ಡಯಟ್ ರೆಫರಲ್ 10% ಬರಲ್ಲ. ಓನ್ಲಿ ನೀವು ಎಷ್ಟು ಡಯಟ್ ರೆಫರ್ ಮಾಡ್ತಿರೋ ಆ ವ್ಯಕ್ತಿ ಕಡೆಯಿಂದ ಮಾತ್ರನೇ ನಿಮ್ಗೆ 10% ಬರುತ್ತೆ. ಓಕೆ, ಒಂದ್ ಅರ್ಥ ಆಯ್ತು. ಯಾಕಂದ್ರೆ ಕೆಲವರು ಈಗ ಟ್ರೀ ಓಪನ್ ಮಾಡಿ ನೋಡ್ಬೋದು, ನಾನು ಆಲ್ರೆಡಿ ಏನು ಕೂತ್ಕೊಂಡಿದ್ದೆ, ಬಿನು ಕೂತ್ಕೊಂಡಿದ್ದೆ, ನನಗೆ ಬರ್ಬೇಕಿತ್ತಲ್ಲ ಅಂತ ಕ್ವಶನ್ ಮಾಡ್ಬೋದು. ಈಗ ನೀವ್ ಹೇಳ್ತಾ ಇದ್ದೀರಾ ಅದು ಬಿ ಇದು ಬರೋದಿಲ್ಲ, ಯಾಕಂದ್ರೆ ಬಿ ಬಂದು ಮೇಲ್ಗಡೆಯಿಂದ ಕೂತ್ಕೊಂಡಿದೆ, ರೈಟ್? ಸೊ ಬರೋದಿಲ್ಲ. Yes. ಈಗ ನಾನು ಇನ್ನೊಬ್ಬ ವ್ಯಕ್ತಿ, ನನ್ಗೆ ಈಗ ಸ್ವಲ್ಪ ಅರ್ಥ ಆಯ್ತು, ನಾನ್ ಲೇಟ್ ಮಾಡಿದ್ರೆ ನಂದು ಪ್ಲೇಸ್ಮೆಂಟ್ ಎಲ್ಲ ಹೋಗ್ಬಿಡುತ್ತೆ ಅಂತ ಗೊತ್ತಾಯ್ತು. ಈಗ ನಾನು ಇನ್ನೊಬ್ಬ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ದೆ. ಈಗ ಅದೆಲ್ಲಿ ಕೂತ್ಕೊಳ್ಳುತ್ತೆ ನಿಮ್ ಪ್ರಕಾರ? ಅದು ಟೈಮಿಂಗ್ಸ್ ಪ್ರಕಾರ ಇರುತ್ತೆ ಸರ್, ಓಕೆನಾ? ಹೆಚ್ಚು ಕಡಿಮೆ 1 ಸೆಕೆಂಡ್ ಏರುಪೇರು ಆದ್ರೂನು ಇದಾಗುತ್ತೆ. ಇಲ್ಲಿ ಸ್ಪಿಲ್ ಆಗಿರೋದ್ರಿಂದ ಇಲ್ಲೇ ಕೂತ್ಕೊಳ್ಳುತ್ತೆ ಸರ್. ಓಕೆ, ಸೊ ನನ್ನ ಎ ಕೆಳಗಡೆ ಬಂದು ಇನ್ನೊಂದು ವ್ಯಕ್ತಿ ನನ್ನ ಎ ಕೆಳಗಡೆ ಪ್ಲೇಸ್ಮೆಂಟ್ ಆಗುತ್ತೆ. ಈಗ ಹೌದು. ಇವ್ರು ನನಗೆ ಡೈರೆಕ್ಟ್ ಆಗಿಲ್ಲ, ಪ್ಲೇಸ್ಮೆಂಟ್ ಫಸ್ಟ್ ಲೆವೆಲ್ ಅಲ್ಲಿ ಇಲ್ಲ. ಈಗ ಬರುತ್ತಾ ನಂಗೆ ಡೈರೆಕ್ಟ್ ರೆಫರಲ್? ಈ ವ್ಯಕ್ತಿ ಕಡೆಯಿಂದ ಬರುತ್ತೆ ಸರ್. ಈ ವ್ಯಕ್ತಿ ಕಡೆಯಿಂದ ನಿಮ್ಗೆ ಡಯಟ್ ರೆಫರಲ್ 10% ಬರುತ್ತೆ. ಓಕೆ, ಒಂದೇ ಕಡೆ ಇದ್ರೂನು ನನ್ನ ಇಬ್ಬರು ವ್ಯಕ್ತಿಗಳು ಒಂದೇ ಕಡೆ ಇದ್ರು ಕೂಡ 10% ಬರುತ್ತೆ ಅಂತ ಗೊತ್ತಾಯ್ತು, ಕರೆಕ್ಟಾ? ಎಸ್. ಸೊ ಈಗ ನಾನು ಇಬ್ಬರು ವ್ಯಕ್ತಿ ತಂದಿಂದ ಇಬ್ರು ಕೂಡ ಲೆಫ್ಟ್ ಅಲ್ಲೇ ಕೂತ್ಕೊಂಡಿದ್ದಾರೆ, ಎ ಕೆಳಗಡೆ ಕೂತ್ಕೊಂಡಿದ್ದಾರೆ. ಈಗ ನಾನು ಆ ವ್ಯಕ್ತಿಗಳಿಗಿಬ್ರಿಗೂ ಇಬ್ಬರಿಂದ ನನಗೆ ಬಿಗಿನರ್ ಅಲ್ಲಿ ಬಂದ್ರು 10% ಬಂತು, ರೈಟ್ ಸರ್? ನಮ್ಮ ಪ್ಲಾನ್ ಪ್ರಕಾರ ನನ್ನ ಎ ಮತ್ತೆ ಎ ಕೆಳಗಡೆ ಬಂದಿರೋ ಇನ್ನೊಬ್ಬ ವ್ಯಕ್ತಿಗೆ ಅವ್ರಿಗೆ ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡೇಷನ್ ಮಾಡ್ಸಿದೀನಿ. ಆಗ್ಲೂ ಕೂಡ ಬರುತ್ತಾ ನನಗೆ 10%? ಎಸ್, ಎವರಿ ಅಪ್ಗ್ರೇಡ್, ಪ್ರತಿಯೊಂದು ಅಪ್ಗ್ರೇಡ್ ಇಂದನೂ ಈ ವ್ಯಕ್ತಿ ಕಡೆಯಿಂದ ನಿಮ್ಗೆ 10% ಬರ್ತಾ ಇರುತ್ತೆ. ಓಕೆ, ಇನ್ನೊಂದು ಕ್ವಶನ್ ಇಲ್ಲೇನೆ. ಯಾಕೆಂದ್ರೆ ಈಗ ನಮ್ಮ ಪ್ಲಾನ್ ಪ್ರಕಾರ ನಾವು ಇಬ್ಬರಿಗೆ ವ್ಯಕ್ತಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಅವಾಗ ಅವ್ರಿಬ್ರಿಗೆ ನಾವು ಇನ್ಫ್ಲೂಯೆನ್ಸರ್ ಆಗಿರ್ಬೇಕು, ಮತ್ತೆ ನಮ್ಮ ಕೆಳಗಡೆ ಇಂಟ್ರೊಡ್ಯೂಸ್ ಮಾಡೋ ಇಬ್ರು ವ್ಯಕ್ತಿಗಳು ಇನ್ಫ್ಲೂಯೆನ್ಸ್ ಆಗಿರ್ಬೇಕು ಅಂತ ಒಂದು ಕಂಡೀಷನ್ ಇದೆ, ನಾವೆಲ್ಲ ಇನ್ಕಮ್ಗೆ ಕ್ವಾಲಿಫೈ ಆಗ್ಬೇಕಂದ್ರೆ. ಈಗ ಕ್ವಶನ್ ಅಂತಂದ್ರೆ, ನನ್ನ ಇಬ್ಬರು ಇಂಟ್ರೊಡ್ಯೂಸರ್ ಕೂಡ ಒಂದೇ ಸೈಡ್ ಅಲ್ಲಿ ಇದ್ದಾರೆ, ಇಬ್ರು ಕೂಡ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ. ಓಕೆ, ಈಗ ನಾನು ಎಲ್ಲಕ್ಕೂ ಕ್ವಾಲಿಫೈ ಆಗ್ತೀನ? ಹೌದು. ಅಲ್ಲ, ನೀವು ಸೆಕೆಂಡ್ ರ್ಯಾಂಕಿಂಗ್ ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ರೆ ನೀವು ಎಲ್ಲಾ ಇನ್ಕಮ್ ಕ್ವಾಲಿಫೈಡ್. ನಾನು ಇನ್ಫ್ಲೂಯೆನ್ಸರ್ ಗೆ ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ನನ್ನಿಂದ ಬಂದಿರೋಂತ ಕಮಿಷನ್ ಅಲ್ಲಿ ಬಂದಿರೋಂತ ಇನ್ಕಮ್ ಅಲ್ಲಿ ನಾನು ಇನ್ಫ್ಲೂಯೆನ್ಸರ್ ಆಗಿದ್ದೀನಿ. ಅವರಿಬ್ಬರಿಗೆ ಯಾರೇ ಬಂದ್ರು ರಮೇಶ್ ಸರ್, ಸೆಕೆಂಡ್ ರ್ಯಾಂಕಿಂಗ್ ನೀವೇನ್ ಹೇಳ್ತಾ ಇದೀರೋ ಸೆಕೆಂಡ್ ರ್ಯಾಂಕಿಂಗ್ ಅಪ್ಗ್ರೇಡ್ ಮಾಡ್ಕೊಂಡಿದಾರಂದ್ರೆ ಈ ಸಿಸ್ಟಮ್ ಅಲ್ಲಿ ಏನಿದೆಯೋ ಎಲ್ಲಾ ಇನ್ಕಮ್ ಕ್ವಾಲಿಫೈಡ್ ಆಗ್ತಾರ. ಒಂದೇ ಸೈಡ್ ಇದ್ರು ಕೂಡ ನಮ್ಗೆ ಕ್ವಾಲಿಫೈ ಆಗ್ತೀವಿ. ಸೊ ಇದು ಕೂಡ ಕ್ಲಾರಿಟಿ ಇಂಪಾರ್ಟೆಂಟ್, ರೈಟ್ ಸರ್? ಎಸ್. ಓಕೆ, ಸೊ ಈಗ ವೆಂಕಟೇಶ್ ಸರ್, ನನ್ಗೆ ಇನ್ನೊಂದು ಕ್ವಶನ್ ಅಂದ್ರೆ, ಈಗ ನನ್ನ ಎ ವ್ಯಕ್ತಿ ಸಪೋಸ್ ಅವರು ಮತ್ತೊಂದು ಲೆವೆಲ್ಗೆ, ನನಗಿಂತ ಮುಂಚೆನೆ ಅವರು ನನ್ನ ಇನ್ಫ್ಲೂಯೆನ್ಸರ್ ಇದೆ, ನನ್ನ ಎ ವ್ಯಕ್ತಿ ಅವರು ಅಚೀವರ್ ಆದ್ರು ಇಲ್ಲ ಅಂಬಾಸಿಡರ್ ಆದ್ರು, ಮತ್ತೆ 2 ಲೆವೆಲ್ ನ ಅವರು ಇನ್ಕ್ರೀಸ್ ಮಾಡ್ಕೊಂಡು ಅವ್ರ ಟೀಮ್ ಕೆಲಸ ಮಾಡ್ತಾ ಇದೆ. ಸೊ ನಾನು ಇನ್ಫ್ಲೂಯೆನ್ಸರ್ ಅಲ್ಲೇ ಇದ್ದೀನಿ, ನನಗೆ ಆ 10% ಎಫೆಕ್ಟ್ ಆಗುತ್ತಾ? ಇಲ್ಲ ಸರ್, ನೋ ಸರ್, ನೋ. ಅವ್ರ ಎಷ್ಟೇ ಯಾವ್ದೇ ರ್ಯಾಂಕಿಂಗ್ ಹೋದ್ರು, 2, 3, 4, 5 ಎಷ್ಟೇ ರ್ಯಾಂಕಿಂಗ್ ಹೋದ್ರು ಓಕೆನಾ, ನಿಮ್ಗೆ ಅವ್ರ ಕಡೆಯಿಂದ 10% ಬರುತ್ತೆ ಸರ್. ಸೊ ಅಂದ್ರೆ ನಾನು ಇನ್ಫ್ಲೂಯೆನ್ಸರ್ ಆಗ್ಬಿಟ್ಟು ನಾನು ಇಂಟ್ರೊಡ್ಯೂಸ್ ಮಾಡಿರೋಂತ ವ್ಯಕ್ತಿಗಳು ಯಾವ್ದೇ ಲೆವೆಲ್ಗೆ ಹೋದ್ರು, ಅವ್ರು ಕ್ರಿಯೇಟರ್ ಲೆವೆಲ್ಗೆ ಹೋದ್ರು ಕೂಡ ನನಗೆ 10% ಬಂದೇ ಬರುತ್ತೆ, ಕ್ಲಿಯರಾ? ಎಸ್, ಒಂದ್ ಸೆಕೆಂಡ್ ಕ್ಲಿಯರ್, ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಖುಷಿ ಅಲ್ಲ ಸರ್ ಹಾಗಾದ್ರೆ ಇದು? ಇಲ್ಲಿ ಏನ್ ಸರ್, ಖುಷಿ ಅಲ್ಲ ಸರ್ ಇದು? 100%. ಇಲ್ಲಿ ನೋಡಿ ರಮೇಶ್ ಸರ್, ಇಲ್ಲಿ ಈಗ ನೀವು ಬಿಗಿನರ್ ಆಗಿ ಬರ್ತೀರಾ, ಓಕೆ? ಬಿಗಿನರ್ ಆಗಿ ಬಂದು ಅಪ್ಗ್ರೇಡ್ ಮಾಡ್ಕೊಂತೀರಲ್ವಾ, ಸೆಕೆಂಡ್ ರ್ಯಾಂಕ್ ಇನ್ಫ್ಲೂಯೆನ್ಸರ್ ಆಗಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ, ಓಕೆ? ಇಲ್ಲಿ ನೋಡಿ, ನೀವು ಬಂದು ಸೆಕೆಂಡ್ ರ್ಯಾಂಕ್ ಅಲ್ಲಿ ನೀವು ಬಂದು ಕುತ್ಕೊಂಡಿದ್ದೀರಾ ಅಂದ್ರೆ ನೀವು ಇಬ್ಬರನ್ನ ರೆಫರ್ ಮಾಡಿದಿರಾ ಅಂತ ತಿಳ್ಕೊಳ್ಳಿ. ಜಸ್ಟ್ ಇಬ್ಬರ ಬಗ್ಗೆ ಮಾತಾಡ್ತೀನಿ, ಓಕೆ? ಈ ಇಬ್ಬರ ವ್ಯಕ್ತಿಗಳು ನೀವು ನೆಕ್ಸ್ಟ್ ಏನು ವರ್ಕ್ ಮಾಡಿಲ್ಲ, ಕೇಳ್ತಾ ಇದ್ಯಾ? ನೀವೇನು ಮಾಡಿಲ್ಲ, ನೀವೇನು ಅಪ್ಗ್ರೇಡು ಮಾಡ್ಕೊಂತ ಇಲ್ಲ, ಓಕೆ? ನೀವು ಅಪ್ಗ್ರೇಡು ಮಾಡ್ಕೊಂತ ಇಲ್ಲ. ಅಲ್ಲಿಗೆ ನೋಡಿ, ಇದೆಲ್ಲ ನಾನು ಮೇಲೆಗಡೆ ಬರ್ದಿರೋದೆಲ್ಲ 1, 2, 3, 4, 5, 6, 7, 8, 9, 10, 11, 12, 13, 14, 15 ಲೆವೆಲ್ ಅಲ್ಲೂ ಅಪ್ಗ್ರೇಡ್ ಅಂತ ಇದೆ,
ಓಕೆ, ಇದು ನಿಮ್ದು. ಓಕೆ, ನೀವ್ ಇಷ್ಟೇ ಕಂಪ್ಲೀಟ್ ಮಾಡಿದ್ದು. ಎರಡೇ ಇಲ್ಲಿ ಇರೋಂತ ವ್ಯಕ್ತಿಗಳಿದೆ ನೋಡಿ, ಫಸ್ಟ್ ಮತ್ತೆ ಸೆಕೆಂಡ್. ಇವ್ರೇನ್ ಮಾಡಿದ್ರು, ಸೆಕೆಂಡ್ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂಡ್ರು. ಓಕೆ, ಮತ್ತೆ ಮೂರನೇ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂಡ್ರು, ನಾಲ್ಕನೇ ರ್ಯಾಂಕ್ ಅಪ್ಗ್ರೇಡ್ ಮಾಡ್ಕೊಂಡ್ರು, 5 ಮಾಡಿದ್ರು, 6 ಮಾಡಿದ್ರು, 7 ಮಾಡಿದ್ರು, 8 ಮಾಡಿದ್ರು, 9 ಮಾಡಿದ್ರು, 10ನೇ ರ್ಯಾಂಕಿಂಗ್ ಹೋದ್ರು, 11ನೇ ರ್ಯಾಂಕಿಂಗ್ ಹೋದ್ರು, 12ಕ್ಕೆ ಹೋದ್ರು, 13ಕ್ಕೆ ಹೋದ್ರು, 14 ಟಾಪ್ ಏನಿದೆಯೋ 15 ಲೆವೆಲ್ ವರ್ಗೂ ಕೂಡ ಅವ್ರು ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ. ನೀವು ಯಾವ್ದೂ ಮಾಡ್ಕೊಂಡಿಲ್ಲ, ಕೇಳ್ಸ ಇದೆಯಾ? ಜಸ್ಟ್ ಸೆಕೆಂಡ್ ಯಾವ್ದು ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ನೀವು. ಯಾವ್ದು ನಂಗೆ ಒಬ್ಬೊಬ್ಬರಿಂದ ಎಷ್ಟು ಬರುತ್ತೆ ಸರ್? 10%. ಅಲ್ಲ, ಟೋಟಲ್ ಇನ್ಕಮ್ ಎಷ್ಟು ಬರುತ್ತೆ ಸರ್ ಇಬ್ಬರಿಂದ? ಟೋಟಲ್ ಇನ್ಕಮ್ ನಿಮ್ಗೆ 60, ಒಬ್ಬ ವ್ಯಕ್ತಿ ಕಡೆಯಿಂದ ಸರ್ 6,65,709 ರೂಪಾಯಿ ಬರುತ್ತೆ. ಜಸ್ಟ್ 1% ಒಬ್ಬರಿಂದ. 15th ಲೆವೆಲ್ ವರ್ಗೂ ಈ ಒಬ್ಬ ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾನೆ ಅಂದ್ರೆ, ಒಬ್ಬ ವ್ಯಕ್ತಿ ಕಡೆಯಿಂದ 6,65,709 ರೂಪಾಯಿ ಅಮೌಂಟ್ ಬರುತ್ತೆ ರಮೇಶ್ ಸರ್. ಒಬ್ಬರಿಂದ. ನಾನು ಬರೀ ಜಸ್ಟ್ ಅಮ್ಮಮ್ಮ ಅಂದ್ರೆ ಒಂದು ನಮ್ಮ ಇಂಡಿಯನ್ ರುಪಿನಲ್ಲಿ ಒಂದು 700 ರುಪೀಸ್ ಅಷ್ಟು ನಾನು ಖರ್ಚು ಮಾಡಿ ನಾನು ಇನ್ಫ್ಲೂಯೆನ್ಸರ್ ಆಗ್ಬಿಟ್ಟಿದ್ದೀನಿ. ನಾನು ಕರ್ಕೊಂಬಂದಿರೋ ಇಬ್ರು ವ್ಯಕ್ತಿಗೆ ಇನ್ಫ್ಲೂಯೆನ್ಸರ್ ಮಾಡ್ಸಿದೀನಿ. ಸುಮ್ನೆ ಇದ್ದೀನಿ, ನಾನೇನು ಮಾಡ್ತಾ ಇಲ್ಲ, ಬಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾನು ಅಪ್ಗ್ರೇಡೇಷನ್ ಮಾಡ್ಕೊಂತಿಲ್ಲ, ನನ್ಗೆ ಕಮಿಟ್ಮೆಂಟ್ ಇದೆ, ನಾನು ಮಾಡ್ಕೊಂಡಿಲ್ಲ. ಸೊ ಆದ್ರೂ ನನಗೆ ಒಬ್ಬೊಬ್ರಿಂದ 6.5 ಲಕ್ಷ ಬರುತ್ತೆ. ಓ, ಎಂತ ಫ್ಯಾಂಟಾಸ್ಟಿಕ್ ಸಿಸ್ಟಮ್ ಸರ್. ಯಾಕೆಂದ್ರೆ ನಾನು ಎಲ್ಲೋ ಅವ್ರ ಜೊತೆಗೆ ನಾನು ಕೂಡ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಇನ್ಕಮ್ ತೊಗೊಳಕ್ಕೆ 10% ಬಟ್ ಹಾಗೇನಿಲ್ಲ. ರೈಟ್ ಸರ್? ಸಪೋಸ್ ನಾನು ಈಗ ಇಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡಿ ಎಷ್ಟು ಬರುತ್ತೆ ಅನ್ನೋದಾದ್ರೆ, ನನ್ನ ಹತ್ರ ತುಂಬಾ ಜನ ಇದಾರೆ ಅಂತಂದ್ರೆ, ನಾನು ತುಂಬಾ ಜನ ಪರಿಚಯ ಮಾಡಿಸಿದ್ರೆ 6,65,709 ರೂಪಾಯಿ 15ನೇ ರ್ಯಾಂಕಿಂಗ್ ಒಬ್ಬ ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾನಂದ್ರೆ, ನಿಮಗ್ ಬರುವಂತ ಮೊತ್ತ ಇಬ್ಬರು ಮಾಡ್ಕೊಂಡ್ರೆ ಥಿಂಕ್ ಮಾಡಿ ನಿಯರೆಸ್ಟ್ ಬಂದು 13 ಲಕ್ಷ ಚಿಲ್ಲರೆ ಬರುತ್ತೆ. 13 ಲಕ್ಷ ಬರುತ್ತೆ. ಈಗ ಉದಾಹರಣೆಗೆ ನನ್ನ ಹತ್ರ ಈಗ ಗೊತ್ತಾಯ್ತು, ಟೇಸ್ಟ್ ಗೊತ್ತಾಯ್ತು, ನನಗೆ ಇನ್ನೂ ಜನ ಜಾಸ್ತಿ ಇದಾರೆ, ಇನ್ನೂ ಕೂಡ ಹಸಿವಿರುವಂತವ್ರು, ಇನ್ನೂ ಕೂಡ ನಂಗೆ ರಿಕ್ವೈರ್ಮೆಂಟ್ ಇರುವಂತವ್ರು, ಸಂಪಾದನೆ ಮಾಡ್ಬೇಕನ್ನುವಂತವ್ರು ತುಂಬಾ ಜನ ಇದಾರೆ ನನ್ನ ಲೀಸ್ಟ್ ಅಲ್ಲಿ. ರಾಮೇಶ್ ಅಂದ್ರೆ ನಾನು ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಬೋದಾ? ಅವ್ರು ಎಲ್ಲಿ ಕೂತ್ಕೊಂತಾರೆ? ನಂಗೆ ಇದೇ ತರನೇ AB ಮತ್ತೆ ಮುಂದಕ್ಕೆ ಹಂಗೆ ಕೂತ್ಕೊಂತಾರ ಲೈನ್ಗೆ ಹಾರಿಜಾಂಟಲಿ? ನೋಡಿ ಸರ್, ಈಗ ಫಸ್ಟ್ ಸೆಕೆಂಡ್ ನೀವು ಕುತ್ಕೊಂಡು ಸ್ಪಿಲ್ ಆಗಿದೆ ಅಂದ್ರೆ ಇದು 2 ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಹೇಳಿ, 2 ಮ್ಯಾಟ್ರಿಕ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಇವರಿಬ್ಬರ ಕೆಳಗಡೆ ನೀವ್ ಎಷ್ಟೇ ರೆಫರಲ್ ಮಾಡಿ, 3 ಮಾಡಿ, 5 ಮಾಡಿ, 10 ಮಾಡಿ, ಎಷ್ಟೇ ಮಾಡಿದ್ರು ಕೂಡ ಸ್ಪಿಲ್ ಬಂದು 2 2 2 ಈ ರೀತಿನೇ ಸ್ಪಿಲ್ ಕೂತ್ಕೊಳ್ತಾ ಇರುತ್ತೆ ಸರ್. 2 ಮ್ಯಾಟ್ರಿಕ್ಸ್ ಅಂದ್ರೆ 2 4 8 ಈ ತರ ಹೋಗುತ್ತೆ. 2 4 8 16 32 ಈ ರೀತಿ 2 ಮ್ಯಾಟ್ರಿಕ್ಸ್ ಅಲ್ಲಿ ಕೂತ್ಕೊಳ್ಳುತ್ತೆ ಸರ್. ನಾನು ವೆಂಕಟೇಶ್ ಸರ್, ನಾನು ಅನ್ಕೊಂಡಿದ್ದು ಡೈರೆಕ್ಟ್ ಆಗಿ ಕೊಟ್ರೆ ಈ ತರ ಡೈರೆಕ್ಟ್ ಆಗಿ ನೀವು ಬರ್ದಿರಲ್ಲ ABC ಈ ತರ ಲೈನ್ ಗೆ ಹಾರಿಜಾಂಟಲ್ ಕೂತ್ಕೊಳ್ಳುತ್ತೆ ಅನ್ಕೊಂಡಿದ್ದೆ. ಯಾಕಂದ್ರೆ ನಾನ್ ತರದಲ್ವಾ ಡೈರೆಕ್ಟ್, ನನ್ಗೆ ಬೇಕಲ್ವಾ ಡೈರೆಕ್ಟ್? ನಿಮ್ದೇ ಡೈರೆಕ್ಟ್ ಸರ್, ಅವರು ನಿಮ್ ಡೈರೆಕ್ಟ್ ಇದು 2 ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಮ ಟೀಮ್ ಕಡೆಯಿಂದ ನಿಮ್ಮ ಟೀಮ್ ಕೆಳಗಡೆ ಕೂತ್ಕೊಳ್ಳುತ್ತೆ. ಒಂದು ನೀವು ಕೊಡಂತ ರೆಫರಲ್ ಏನ್ ಮಾಡಿರ್ತೀರೋ ನಿಮ್ ಟೀಮ್ ಕೇಳ್ಕೊಳ್ಳಿ, ನಿಮ್ ಟೀಮ್ ಒಂದು ಸಪೋರ್ಟಿಂಗ್ ಆಗಿರುತ್ತೆ. ತುಂಬಾ ಪ್ಲಾನ್ ಸೂಪರ್ ಆಗಿ. ಯಾಕೆ ಸರ್ ಹಂಗ್ ಮಾಡಿದ್ರೆ ಕ್ರಿಯೇಟರ್ ನಾವು ಕೊಡೋದು ಡೈರೆಕ್ಟ್ ಆಗಿ ಕೊಡ್ಬೇಕಲ್ವಾ ಸರ್ ಎಲ್ಲಾರ್ಗು? ಇರ್ಲಿ ಸರ್, ಎಲ್ಲರೂ ಬೆಳಿಬೇಕಲ್ವಾ ಸಿಸ್ಟಮ್ ಅಲ್ಲಿ, ನೀವು ಬೆಳಿಬೇಕು, ಎಲ್ಲಾರ್ಗು ಸಪೋರ್ಟ್ ಆಗ್ಲಿ, ಅವ್ರಿಗೂ ಸಪೋರ್ಟ್ ಆಗ್ಲಿ ಅಂತ ಈ ತರ ಮಾಡಿದ್ದಾರೆ. ವೆರಿ ಗುಡ್. ಸೂಪರ್. ಅಂದ್ರೆ ನಾವು ಸರ್ ಹಿಂದೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದ್ರಲ್ಲಿ ನಾವು ಕೊಟ್ಟವರೆಲ್ಲ ಡೈರೆಕ್ಟ್ ಆಗಿ ಕೂತ್ಕೊಳ್ತಾ ಇದ್ರು. ಕೆಳಗಡೆ ಹಿಂಗ್ ಹೋಗ್ತಾ ಇರ್ಲಿಲ್ಲ. ಸೊ ಇಲ್ಲಿ ಅಂದ್ರೆ ಇಲ್ಲಿ ಕೂಡ ಒಳ್ಳೇದಾಯ್ತು. ಈಗ ನಾನು ನನ್ನ ಯಾರು ಪಾರ್ಟ್ನರ್ ತಂದಿದ್ದೀನಿ ಮೊದ್ಲು, ಅವ್ರಿಗೆ ಇಮಿಡಿಯೇಟ್ ಆಗಿ ಸಪೋರ್ಟ್ ಆಗುತ್ತೆ. ನಾನು ಮತ್ತೊಂದಿಬ್ರು ತಂದ್ರೆ, ಮತ್ತೊಂದ್ 4 ಜನ ತಂದ್ರೆ, ಕರೆಕ್ಟಾ ಸರ್? ಹೌದು ಸರ್. ಇದು ಒಂಥರ ಖುಷಿ. ಅಂದ್ರೆ ಲೈನ್ ಅಪ್ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಅವರು ಕೂಡ ಅವ್ರು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಸೀನಿಯರ್ ಇಂದ ಸಪೋರ್ಟ್ ಸಿಗಕ್ಕೆ ಈ ತರ ಮಾಡಿದ್ದಾರೆ. ಹೌದು. ಇದು ತುಂಬಾ ವಂಡರ್ಫುಲ್ ಸರ್. ಯಾಕೆಂದ್ರೆ ಕೆಲವು ಸತಿ ಕೆಲವರು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಹಂಗಾರೆ ಅವ್ರ ಇನ್ಕಮ್ ತಗೊಳ್ಳೋ ಚಾನ್ಸಸ್ ಇರುತ್ತೆ ಸರ್, ಅವ್ರು ಬೇಸಿಕ್ ವರ್ಕ್ ಮಾಡಿದ್ರೆ. ಖಂಡಿತ. ಹೇಳಿ ಸರ್. ಬರೀರಿ ಸರ್, ನಾನು AB ಬರೀರಿ ಸರ್. ಓಕೆ. ಈಗ ನಾನು ನನ್ನ AB ಇನ್ನ ಕೆಲಸ ಶುರು ಮಾಡಿಲ್ಲ, ಇನ್ನ ಅವರು ಯೋಚನೆ ಮಾಡ್ತಾ ಇದಾರೆ, ಕಲಿತಾ ಇದಾರೆ, ಅವ್ರಿಗಿನ್ನೂ ಜ್ಞಾನೋದಯ ಆಗಿಲ್ಲ. ಸೊ ನಾನು ಈಗ ನನಗೆ ಇಷ್ಟ ಆಯ್ತು, ನನಗೆ ಖುಷಿ ಆಯ್ತು, ನನಗೆ ಇನ್ಕಮ್ ಬರೋದು ಗೊತ್ತಾಯ್ತು. ಈಗ ನಾನು ಮತ್ತೆ ಒಂದು
4 ಜನ ಡೈರೆಕ್ಟ್ ಆಗಿ ಕರೆದೆ, ಡೈರೆಕ್ಟ್ 4 ಜನಕ್ಕೆ ಒಂದು ಹೋಮ್ ಮೀಟಿಂಗ್ ಕೊಟ್ಟೆ, ಅರ್ಥ ಮಾಡಿಸ್ದೆ. 4 ಜನ ಡೈರೆಕ್ಟ್ ಆಗಿ ಬಂದ್ಬಿಟ್ರು. ಓಕೆ, 4 ಜನ ನಾನು ಆಗ್ತೀನಿ, ನಾನು ಮೆಂಬರ್ ಆಗ್ತೀನಿ, ನನಗೂ ಬೇಕು ಈ ಬಿಸ್ನೆಸ್ ಚೆನ್ನಾಗಿದೆ ಅಂತ ಬಂದ್ರು. ಈಗ ಈ ತರ ಕುತ್ಕೊಳತ್ತಾ? ಎಸ್ ಈಗ 4 ಕೆಳಗಡೆ ಬಂತು. ಈಗ ನನಗೆ 4 ಜನನು ಸೇಮ್ ನೀವೇನ್ ಹೇಳಿದ್ರಿ, ಪ್ರತಿ ಲೆವೆಲ್ ಅಪ್ಗ್ರೇಡ್ ಮಾಡಿದಾಗ ಬಿಗಿನರ್ ಇಂದ ಅವರು 15 ಲೆವೆಲ್ ಅಪ್ಗ್ರೇಡ್ ಮಾಡಿದಾಗ ನನಗೆ ಅಲ್ಲಿಂದನೂ ಕೂಡ ಒಬ್ಬೊಬ್ಬರಿಂದ 6 ಲಕ್ಷ ಚಿಲ್ಲರೆ ಬರುತ್ತೆ. ಕರೆಕ್ಟ್ ಸರ್? ಹೌದು 10%. ಓಕೆ, 10% 6 ಲಕ್ಷ 6 ಲಕ್ಷ ಅಂದ್ರೆ ಟೋಟಲ್ ಈಗ ನೀವು ಒಬ್ಬೊಬ್ಬರಿಂದ 6.5 ಲಕ್ಷ ಅಂತ ಅಂದಾಗ ಆಲ್ಮೋಸ್ಟ್ ನನಗೆ ಓಕೆ 39-40 ಲ್ಯಾಕ್ ರುಪೀಸ್ ಬರುತ್ತೆ. ಇಷ್ಟಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡಿ ಇಷ್ಟು ಜನನ ಅವ್ರಿಗೆ ಪ್ರಮೋಟ್ ಮಾಡ್ತಾ ಇದ್ದೆ, ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ, ಅವ್ರ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೆ. ಬರೀ ನಾನ್ ಮಾತಾಡ್ತಾ ಇರೋದು 10% ಅಷ್ಟೇ. ಬಾಕಿದೆಲ್ಲ ಇನ್ಕಮ್ ಏನೋ ದೊಡ್ಡದಾಗಿದೆ ಅಲ್ವಾ ಸರ್? ಹೌದು ಸರ್. 10% ಅಲ್ಲಿ ಇಷ್ಟು ಬರುತ್ತೆ. ಓಕೆ, ಈಗ ಸರ್ ನಾನು ತಂದಿರೋ ಈ 4 ಜನ ಏನಿದ್ದಾರೆ, ಈ 4 ಜನ ಈಗ ಎ ಬಿಗೆ ಬರುತ್ತಾ 10%? ಇಲ್ಲ, ಬರಲ್ಲ ಸರ್. ಯಾಕೆ ಸರ್? ಅವ್ರಿಗೆ ಡೈರೆಕ್ಟ್ ಆಗಿ ಕೂತಿದಾರಲ್ಲ. ಅವ್ರಿಗೆ ಡೈರೆಕ್ಟ್ ಆಗಿ ಎಲ್ಲ ಕುತ್ಕೊಂಡ್ರು ಕೂಡ ಅವ್ರನ್ನ ಡೈರೆಕ್ಟ್ ರೆಫರಲ್ ಯಾರು ಸರ್ ಮಾಡಿರೋದು? ಡೈರೆಕ್ಟ್ ಆಗಿ ಯಾರೇ ಕುತ್ಕೊಬೋದು. ರೆಫರಲ್ ಯಾರು ಮಾಡಿರ್ತಾರೋ ಅವ್ರ ಮಾತ್ರನೇ 10% ಹೋಗೋದು. ಓಕೆ, ಮತ್ತೆ ಅವ್ರಿಗೆ ಏನ್ ಬೆನಿಫಿಟ್? ಅವ್ರಿಗೆ ಒಂದು ಇನ್ಕಮ್ ಇದೆ ರಮೇಶ್ ಸರ್, ರಿಯಲಿ ಹೇಳ್ತಾ ಇದೀನಿ. ಈ ಇನ್ಕಮ್ ಏನೋ ಹೇಳ್ತಾರಲ್ಲ, ಸಿಂಹ ಅದೇನೋ ಭಾಗ ಇಟ್ಟಿದ್ರೆ ಸಿಂಹ ಪಾಲು ಅಂತ ಕರೀತಾರಲ್ವಾ ನೋಡಿ. ಟೀಮ್ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅಂತ ಕರೀತಾರೆ. ಅಂದ್ರೆ ಈಗ ನೀವೇನ್ ಕೊಟ್ಟಿದಿರೋ ಇವ್ರನ್ನ ಟೀಮ್, ನೀವು ಕೊಟ್ಟಿರೋದು ಒಂದು ಟೀಮ್ ಕೊಟ್ಟಿದ್ದೀರ. ಒಬ್ಬ ವ್ಯಕ್ತಿನ ಕೊಟ್ರೆ ಆ ವ್ಯಕ್ತಿ ಒಂದು ತಂಡ ಕಟ್ಟಿದ್ರೆ ಒಂದು ಟೀಮ್ ಆಗಿ ಕ್ರಿಯೇಟ್ ಆಗುತ್ತೆ. ಈ ಒಂದು ಟೀಮ್ ಕಡೆಯಿಂದ ಇವ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ ಡೈರೆಕ್ಟ್ ರೆಫರಲ್ ಎಷ್ಟು ಪರ್ಸೆಂಟ್ ಬರ್ತಾ ಇತ್ತು? 10% ಬರ್ತಾ ಇತ್ತು. 10%. ಓಕೆ, ಇಲ್ಲಿ ಟೀಮ್ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಅನ್ನೋದೇನಂದ್ರೆ, ನೀವು ಈ ವ್ಯಕ್ತಿಗಳನ್ನ ಕೊಟ್ಟಿದಿರಲ್ವಾ, ಇವ್ರಿಬ್ಬರನ್ನು ಕೊಟ್ಟಿದ್ದೀರಾ ಅಂದ್ರೆ ಇವ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ ರಮೇಶ್ ಸರ್, ಇವ್ರು ಅಪ್ಗ್ರೇಡ್ ಮಾಡ್ಕೊಂಡು ಆ ಪ್ಲೇಸ್ ಅಲ್ಲಿ ಇವ್ರು ಇರ್ಬೇಕು. ಯಾರು? ನೀವು ತಂದಂತ ವ್ಯಕ್ತಿಗಳು. ಅಂದ್ರೆ ಅವರ ಮೇಲ್ಗಡೆ ಯಾರು ಇರ್ತಾರೆ ನೋಡಿ, ಸೀನಿಯರ್ ಟಾಪ್ ಅಲ್ಲಿ. ಓಕೆ, ಇವ್ರು ಏನ್ ಅಪ್ಗ್ರೇಡ್ ಮಾಡ್ಕೊಂತಾರ ಆ ಅಪ್ಗ್ರೇಡ್ ಲೆವೆಲ್ ಅಲ್ಲಿ ಇವ್ರು ಇದ್ದಿದ್ದಾರೆ ಅಂದ್ರೆ ರಿಯಲಿ ಹೇಳ್ತಾರೆ, ನಿಮ್ಗೆ ಏನ್ ಕೊಡ್ತಾ ಇದ್ರೋ ಅದ್ರ 7 ಪಟ್ಟು, ಎಷ್ಟು ಹೇಳಿ, 7 ಪಟ್ಟು ಇನ್ಕಮ್ ಇವ್ರು ಸಿಗುತ್ತೆ ರಮೇಶ್ ಸರ್. 7 ಪಟ್ಟು. ಓಕೆ, ಆಕ್ಚುಲಿ ವೆಂಕಟೇಶ್ ಸರ್, ಇವತ್ತು ಸಬ್ಜೆಕ್ಟ್ ಬಂದ್ಬಿಟ್ಟು 10%. ನಾವು ನಾಳೆ ಸಬ್ಜೆಕ್ಟ್ ಬಗ್ಗೆ ಮಾತಾಡಿ ಕನ್ಫ್ಯೂಷನ್ ಮಾಡೋದು ಬೇಡ ಅನ್ಕೊಂತೀನಿ. ನೀವು ಆಲ್ರೆಡಿ ಬೋರ್ಡ್ ಅಲ್ಲಿ ಬರೆದ್ಬಿಟ್ಟಿದ್ದೀರಾ. ಇವತ್ತಿಂದ ರಮೇಶ್, ನೀವೇ ನೆನ್ನೆ ಹೇಳ್ಬಿಟ್ಟಿದ್ದೀರಾ, ನಾನು 69% ಅನ್ಕೊಂಡೇ ಇದ್ದೀನಿ ಸರ್. ಇಲ್ಲ ಸರ್, ಇವತ್ತು 10% ಡೈರೆಕ್ಟ್ ರೆಫರಲ್ ಮಾತ್ರ. 69 ಟೈಟಲ್ ತೆಗ್ದ್ಬಿಡಿ. ಓಕೆ, ಕನ್ಫ್ಯೂಷನ್ ಮಾಡೋದು ಬೇಡ. ಓನ್ಲಿ 10% ಬಗ್ಗೆ ಮಾತ್ರನ. ಯಾಕಂದ್ರೆ 10% ಇಷ್ಟು ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅನ್ನೋದಾದ್ರೆ ಬಾಕಿ ಇನ್ನು 90% ಇನ್ಕಮ್ ಕೂಡ ನಮ್ಗೆ ಬರುತ್ತೆ ಅಂತ ಆಲ್ರೆಡಿ ಪ್ಲಾನ್ ಅಲ್ಲಿ ಹೇಳಿದೀರಾ. ಅಂದ್ರೆ ಇಲ್ಲಿ 100% ಅಲ್ಲೂ ಅಲ್ಲೇ ಆ ಸ್ಪಾಟ್ ಅಲ್ಲೇ ಡಿಸ್ಟ್ರಿಬ್ಯೂಷನ್ ಆಗುತ್ತೆ, ಟ್ರಾನ್ಸ್ಪರೆಂಟ್ ಇದೆ, ಇನ್ಸ್ಟೆಂಟ್ ಇನ್ಕಮ್ ವಿಡ್ರಾಲ್ ಕೂಡ ಇದೆ ಅಂತ ಹೇಳಿರೋದ್ರಿಂದ ಆ 90% ಬಗ್ಗೆ ನಾಳೆ ನಾಡಿದ್ದಿರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಈಗ ಓನ್ಲಿ 10% ಬಗ್ಗೆ ಮಾತಾಡೋಣ. ಓಕೆ ವೆಂಕಟೇಶ್ ಸರ್, ಈಗ ಸಪೋಸ್ ನಾನು ಮತ್ತೆ ಒಂದು 8 ಜನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಆ 8 ಜನನು ಹೀಗೆ ನೀವು ಲೆಫ್ಟ್ ಇಂದ ರೈಟ್ ಗೆ ಕೂತ್ಕೊಳ್ಳುತ್ತಾ? ನನ್ನ ಟೀಮ್ ಅವ್ರು ಯಾರು ಕೆಲಸ ಮಾಡಿಲ್ಲ. ಖಂಡಿತ ಲೆಫ್ಟ್ ಇಂದ ರೈಟ್ ಫಿಲ್ ಆಗುತ್ತೆ ಸರ್. ಲೆಫ್ಟ್ ಇಂದ ರೈಟ್ ಗೆ ಫಿಲ್ ಆಗುತ್ತೆ, ಬಟ್ ಯಾರು ಕೆಲಸ ಮಾಡಿಲ್ಲ. ನಾನ್ ಕೊಡ್ತಾ ಇದ್ರೆ ಇದು ಈ ತರನೇ ಫಿಲ್ ಆಗುತ್ತೆ ಅಂತ ಗೊತ್ತಾಯ್ತು. ಕ್ಲಿಯರಾ? ಹೌದು. ಓಕೆ, ಈಗ ನಾನು ಕೊಡುವಂತ ವ್ಯಕ್ತಿ, ನಾನು ಸ್ಪಾನ್ಸರ್ ಲಿಂಕ್ ನ ಯೂಸ್ ಮಾಡಿ ಅದು ಯಾವುದೇ ಕಾರ್ನರ್ ಅಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಬಂದ್ರು ಕೂಡ ಅಲ್ಲಿಂದ ನಮ್ಗೆ 10% ಬರುತ್ತೆ. ಕರೆಕ್ಟಾ ಸರ್? ಎಸ್. ಓಕೆ, ಸೊ ಈಗ ನಾವು ನೋ ಲಿಮಿಟ್ಸ್ ಇಲ್ಲಿ. ಅಂದ್ರೆ 2 ಕೊಡ್ಬೇಕು, 8 ಕೊಡ್ಬೇಕು ಆತರ ಏನಿಲ್ಲ. ನಮ್ಗೆ ನಿರಂತರವಾಗಿ ನಾವು ಕೊಡ್ತಾ ಹೋಗ್ಬೋದು. ಡೈಲಿ ಒಬ್ಬೊಬ್ಬರನ್ನ ಅಪ್ರೋಚ್ ಮಾಡಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು. ಮಾಡಬಹುದು ಸರ್. ಓಕೆ, ನನ್ಗೆ ಅನ್ನಿಸ್ತಾ ಇರೋದು ಏನಕ್ಕೆ ಅಂದ್ರೆ, ಯಾಕೆ ಮಾಡ್ಬೇಕಂತಂದ್ರೆ, ಒಂದು ನಮಗೆ ಡೈರೆಕ್ಟ್ ರೆಫರಲ್ 10% ಎಲ್ಲಾ ಲೆವೆಲ್ ಅಲ್ಲೂ ಸಿಗುತ್ತಾ ಇರೋದು ಒಂದು. ಎರಡನೇದು ಮೈನ್ ಥಿಂಗ್ ಏನಂದ್ರೆ, ನಾವು ಸಾಕಷ್ಟು ಜನಕ್ಕೆ ಸಪೋರ್ಟ್ ಮಾಡ್ಬೋದು. ರೈಟ್ ಸರ್?
Yes. ಹಾಗಾಗಿ ನಾವು ಅನ್ಲಿಮಿಟೆಡ್ ಡೈರೆಕ್ಟ್ ನ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಎಷ್ಟು ಕೊಡ್ತೀವೋ ಅಷ್ಟು ಕೂಡ ದೊಡ್ಡ ಇನ್ಕಮ್ ನ ತಗೊಳ್ಳಿಕ್ ಆಗುತ್ತೆ. ಕ್ಲಿಯರ್ ಸರ್? ಹೌದು. ಓಕೆ, ಇದ್ರ ಬಗ್ಗೆ ನನ್ಗೆ ಇನ್ನೇನ್ ಪಾಠ ಹೇಳ್ಕೊಡ್ಬೋದು ಸರ್ ನೀವು ಡೈರೆಕ್ಟ್ ರೆಫರಲ್ ಬಗ್ಗೆ? ನೀವು ಯಾರನ್ನೇ ಡೈರೆಕ್ಟ್ ರೆಫರ್ ಮಾಡಿದ್ರು ಕೂಡ ನಿಮ್ ಟೀಮ್ ಅಲ್ಲೇ ಬಂದ್ ಕುತ್ಕೊಳ್ತಾರೆ. ಒಂದು ರಮೇಶ್ ಸರ್, ಮತ್ತೆ ಅವ್ರೀಗ ಫಸ್ಟ್ ಲೆವೆಲ್ ಅಲ್ಲೇ ಬಂದಿದಾರಂತ ತಿಳ್ಕೊಳ್ಳಿ. ಓಕೆನಾ? ಈಗ ನೀವು ಫಸ್ಟ್ ಲೆವೆಲ್ ಅಲ್ಲಿ ಇದ್ದು ಇವರು ಫಸ್ಟ್ ಲೆವೆಲ್ ಇದ್ರೆ ಈ ಸಿಸ್ಟಮ್ ಅಲ್ಲಿ ಏನು ನಿಮ್ಗೆ ಇನ್ಕಮ್ ಬರಲ್ಲ. ಕೇಳಿಸ್ತಾ ಇದೆಯಾ? ಇವ್ರು ನೀವು ತಂದಂತ ವ್ಯಕ್ತಿಗಳಾಗಿರ್ಬೋದು, ನೀವಾಗಿರ್ಬೋದು, ಇಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ನೀವ್ ಎಷ್ಟು ಅಪ್ಗ್ರೇಡ್ ಮಾಡ್ಕೊಂತೀರೋ, ನೀವ್ ತಂದಂತ ವ್ಯಕ್ತಿಗಳ ಕಡೆಯಿಂದನೂ ನೀವು ಎಷ್ಟು ಅಪ್ಗ್ರೇಡ್ ಮಾಡಿಸ್ತಿರೋ, ಅಲ್ಲಿ ನಿಮ್ಮ ಒಂದು ಟೀಮ್ ಏನಾಗುತ್ತೆ, ರನ್ ಆಗುತ್ತೆ. ನಿಮ್ಮ ಇನ್ಕಮ್ ಏನಾಗುತ್ತೆ ಅಂದ್ರೆ ರೈಸ್ ಆಗುತ್ತೆ. ಸರ್, ನಾನು ಬಂದೆ ಬಿಗಿನರ್ ಅಲ್ಲಿ ನಾನು ಇದ್ಬಿಟ್ಟಿದೀನಿ, ನಾನು ಒಂದು 10 ಜನ ಡೈರೆಕ್ಟ್ ರೆಫರ್ ಮಾಡ್ದೆ, ಅವರು ಕೂಡ ಬಿಗಿನರ್ ಆಗಿ ಅಲ್ಲೇ ಇದ್ಬಿಟ್ಟಿದ್ದಾರೆ ಅಂದ್ರೆ, ಮುಂದೆ ಹೋಗಿಲ್ಲ ಅಂದ್ರೆ ಇಲ್ಲಿ ಇನ್ಕಮ್ ಬರಲ್ಲ. ಹೇಳ್ತಿದೆ ರಮೇಶ್ ಸರ್? ಸ್ಕೂಲ್ಗೆ ಹೋಗಿದ್ಮೇಲೆ ನಾವು ಕಲಿಯಕ್ಕೆ ಹೋಗೋದಲ್ವಾ, ಕಲಿಬೇಕಲ್ವಾ? ಸ್ಕೂಲ್ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಎಷ್ಟು ವರ್ಷ ಅಂತ ಒಂದೇ ಕ್ಲಾಸ್ ಅಲ್ಲಿ ಕೂತ್ಕೊಳಕ್ಕಾಗತ್ತೆ? ಖಂಡಿತ. ಅದನ್ನೇ ಹೇಳ್ತಾ ಇರೋದು. ಈ ಸಿಸ್ಟಮ್ ಅಲ್ಲಿ ಬಂದಂತ ವ್ಯಕ್ತಿಗಳು ರಿಯಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಈ ಕಂಪ್ನಿ ಒಳಗಡೆ ಎಂಟ್ರಿ ಆಗಿದಿರಂದ್ರೆ ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಜ್ ತಗೊಳ್ಳೋ ಜೊತೆಯಲ್ಲಿ ದಯವಿಟ್ಟು ನಿಮ್ ಟೀಮ್ ನ ನೀವೇನ್ ಡೈರೆಕ್ಟ್ ರೆಫರ್ ಮಾಡಿದಿರ ಅವ್ರನ್ನ ದಯವಿಟ್ಟು ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ. ಅವ್ರು ಅಪ್ಗ್ರೇಡ್ ಆಗಿ ಅವ್ರ ಟೀಮ್ ಅಲ್ಲಿ ಇರೋರು ಅಪ್ಗ್ರೇಡ್ ಆದ್ರೇನೆ ಈ ಸಿಸ್ಟಮ್ ಅಲ್ಲಿ ನಿಮ್ಗೆ ಇನ್ಕಮ್ ಬರೋದು. ನಿಮ್ಮ ಒಂದು ಗಮನ ಏನು, ಈ ಸಿಸ್ಟಮ್ ಒಳಗಡೆ ಬಂದಿದ್ದೀರಂದ್ರೆ ನಾನು ಅಪ್ಗ್ರೇಡ್ ಮಾಡ್ಕೊಂತ ಇದೀನಿ. ಫಸ್ಟ್ ಲೆವೆಲ್ ಆಯ್ತು, ಸೆಕೆಂಡ್ ಆಯ್ತು, ಥರ್ಡ್ ಆಯ್ತು. ನಾನ್ ಏನ್ ಅಪ್ಗ್ರೇಡ್ ಮಾಡ್ಕೊಂತ ಇದೀನಿ, ನಾನು ಎಷ್ಟು ಜನ ಡೈರೆಕ್ಟ್ ರೆಫರ್ ಮಾಡಿದೀರಾ ಅವ್ರು ಅದೇ ತರಾನೇ ಡೂಪ್ಲಿಕೇಶನ್ ಮಾಡಿಸ್ಬೇಕು. ಅವ್ರು ಎಷ್ಟು ಅಪ್ಗ್ರೇಡ್ ಮಾಡ್ಕೊಂತ ಇರ್ತಾರೋ ಎವ್ರಿ ಅಪ್ಗ್ರೇಡ್ ಅಲ್ಲಿ 10% ಬರುತ್ತೆ. ನೋಡಿ ಸ್ನೇಹಿತರೆ, ಬೇರೆ ಬೇರೆ ಕಂಪನಿಗಳಲ್ಲಿ ಒಂದು ಸಲ ಒಬ್ಬ ವ್ಯಕ್ತಿನ ತಂದಿದ್ದೀರಂದ್ರೆ 1 ಟೈಮ್ ಮಾತ್ರನೇ ಡೈರೆಕ್ಟ್ ರೆಫರ್ ಇನ್ಕಮ್ ಬರುತ್ತೆ. ಬಟ್ ನೀವು ಒಬ್ಬ ವ್ಯಕ್ತಿನ ತಂದಿದ್ದೀರಂದ್ರೆ ಅಪ್ ಟು 15th ಲೆವೆಲ್ ನೋಡಿ, ಅಪ್ ಟು 15th ಲೆವೆಲ್ ವರ್ಗು 15 ಸಲ ಆ ವ್ಯಕ್ತಿ ಅಪ್ಗ್ರೇಡ್ ಮಾಡ್ಕೊಂತಾರಲ್ಲ, 15 ಸಲ ಕೂಡ ನಿಮ್ಗೆ 10% ಬರುತ್ತೆ ರಮೇಶ್ ಸರ್. ಓಕೆ, ಸೂಪರ್. ನಾನು ಒಂದು ಹಳ್ಳಿ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಂದ್ರೆ, ಇಲ್ಲೊಂದು 15 ಮೆಟ್ಲಿದೆ, ಇಲ್ಲ ಒಂದು 15 ನಾವೊಂದು ಬೆಟ್ಟ ಹತ್ತಾ ಇದೀವಿ, 15 ಮೆಟ್ಲಿದೆ, ಸ್ಟೆಪ್ಸ್ ಇದೆ ಅಂದಾಗ ಎಷ್ಟು ಬೇಗ ಆ 15 ಸ್ಟೆಪ್ಸ್ ನ ಹತ್ತೀವಿ, ನಾವು ಬೆಟ್ಟದ ಮೇಲೆ ಹೋಗ್ತೀವಿ, ಇಲ್ಲ ನಾವೊಂದು ಸಕ್ಸಸ್ ರೀಚ್ ಆಗ್ತೀವಿ ಅಂದಾಗ ಆ ಪ್ರತಿಯೊಬ್ಬ ವ್ಯಕ್ತಿಗೂ 15 ರೈಟ್ ಸರ್, 15 ಸ್ಟೆಪ್ಸ್ ಇರೋದು. ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಅದನ್ನ ಕ್ಲೈಮ್ ಮಾಡಿ ಅವ್ರಿಗೂ ಅದನ್ನ ಹತ್ತ ಕೇಳಿದ್ರೆ ಮುಗಿಯುತ್ತಲ್ಲ ಸರ್? ಅಷ್ಟೇ ಅಲ್ಲ ಸರ್ ಕೆಲ್ಸ ಅದು? ಖಂಡಿತ ಅಷ್ಟೇ ಸರ್. ಅಂಡ್ ಏನು ಇದು ನನಗೆ ಇನ್ನೊಂದು ಗೊತ್ತಾಗಿದೆ ಏನಂದ್ರೆ, ನಾವು ಯಾವ್ದೇ ತರ ಮೊದಲಿಂದ ಮಾತ್ರ ಏನು ಒಂದು 350 ರುಪೀಸ್ ಇಂಡಿಯನ್ ರುಪಿನಲ್ಲಿ ನಮ್ ಕೈಯಿಂದ ಹಾಕೋದ್ ಬಿಟ್ರೆ, ನೆಕ್ಸ್ಟ್ ಅಪ್ಗ್ರೇಡೇಷನ್ ಗೆ ನಾವೇನು ಹಾಕಂಗಿಲ್ಲ ಅಂತ ಕೂಡ ಕೇಳ್ಪಟ್ಟಿದೀನಿ. ಕರೆಕ್ಟಾ? ನಮ್ ಪಾಕೆಟ್ ಇಂದ ಏನು ಹಾಕ್ಬೇಕಾಗಿಲ್ಲ ಅಂತ? ಹೌದು ಸರ್. ಖಂಡಿತ. ಹಂಗಿದ್ರೆ ಅಲ್ಲೇ ಬರೋದನ್ನ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿ ಬಾಕಿದನ್ನ ಉಳಿಸ್ಕೊಂತೀವಿ ಅನ್ನೋದಾದ್ರೆ ನಮ್ಗೆ ಕಷ್ಟ ಏನಿದೆ ಮಾಡ್ಲಿಕ್ಕೆ? ಹೌದು, ಮಾಡ್ಬೋದಲ್ವಾ? ಅಲ್ಲ ಸರ್, ಈ ಊರ್ ತುಂಬಾ ಜನಗಳು ಬಿಸ್ನೆಸ್ಗೋಸ್ಕರ ಬಿಸ್ನೆಸ್ ಮಾಡ್ಬೇಕು, ಇನ್ಕಮ್ ಬೇಕು ಅಂತ ಓಡಾಡ್ತಾ ಇದಾರೆ. ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ತಿಳಿಸಿದ್ರೆ ಈ ಬಿಸ್ನೆಸ್ ಬರ್ಲಿಕ್ಕೆ ಯಾರಿಗಾದ್ರು ಕಷ್ಟ ಆಗುತ್ತಾ? ಯಾರಿಗೂ ಕಷ್ಟ ಆಗಲ್ಲ ಅಂತ ಅನ್ನಿಸ್ತೇನೆ. ಅಷ್ಟು ಸಿಂಪಲ್ ಆಗಿದೆ. ಬಟ್ ಇದ್ರಲ್ಲಿ ನನ್ಗೆ ಅನ್ಸ್ದಂಗೆ ಇದು ತುಂಬಾ ಈಸಿ ಸರ್. ಒನ್ ಆಫ್ ದ ಬೆಸ್ಟ್ ಸಿಸ್ಟಮ್ ಅಂತ ನನಗೆ ಅರ್ಥ ಆಗ್ತಾ ಇದೆ. ಇದ್ರಲ್ಲಿ ಯಾರು ಬೇಕಾದ್ರೂ ಸಕ್ಸಸ್ ಮಾಡ್ಬೋದು. ಇದು ಸ್ಟೆಪ್ಸ್ ಕ್ಲೈಮ್ ಮಾಡೋದು, 15 ಲೆವೆಲ್ ಹೋಗೋದು ಕೂಡ ತುಂಬಾನೇ ಈಸಿನೇ ಇದೆ. ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಟಿಪ್ಸ್ ಇದ್ರೆ ಹೇಳ್ಕೊಡಿ ಸರ್. ಫಾಸ್ಟ್ ಆಗಿ 15 ರ್ಯಾಂಕ್ ರೀಚ್ ಆಗೋದು ಹೇಗೆ ಅಂತ. ಹಾಗಾಗಿ ನಾನು ನನ್ನ ಟೀಮ್ ಅಲ್ಲಿ ನಾನು ಕರ್ಕೊಂಬರೋಂತವ್ರಿಗೆ ಇಂಪ್ಲಿಮೆಂಟ್ ಮಾಡ್ತೀನಿ. ಯಾವ ತರ ನಾನು ಟೀಮ್ ವರ್ಕ್ ಮಾಡಿದ್ರೆ, ಯಾವ ತರ ನಾಲೆಜ್ ಕೊಟ್ರೆ ಅವರು ಬೇಗ ಅವರು ಅಪ್ಗ್ರೇಡೇಷನ್ ಆಗ್ತಾರೆ. ಅವರು ನಂದು ಅಂತ ತಗೊಂಡು ನಾನು ಇದನ್ನ ಬೇಗನೆ ಕ್ಲೈಮ್ ಮಾಡ್ಬೇಕು, ಬೇಗನೆ ನಾನು ಕ್ರಿಯೇಟರ್ ಲೆವೆಲ್ಗೆ ಟಾಪ್ ಪೊಸಿಷನ್ ರೀಚ್ ಆಗ್ಬೇಕು ಅಂದ್ರೆ ಏನ್ ಮಾಡಿದ್ರೆ ಆಗುತ್ತೆ ಸರ್ ವೆಂಕಟೇಶ್ ಸರ್? ನಾನು ಸಾಕಷ್ಟು ಮಾಡಿದೀನಿ, ಅಪ್ ಅಂಡ್ ಡೌನ್ಸ್ ಎಲ್ಲ ನೋಡಿದೀನಿ, ಪ್ಲಸ್ ಮೈನಸ್ ಎಲ್ಲ ನೋಡಿದೀನಿ. ಬಟ್ ಇಲ್ಲಿ ಬೇಗ ನಾನು ಅಚೀವ್ ಮಾಡ್ಬೇಕಂದ್ರೆ ಯಾವ ತರ ವರ್ಕ್ ಮಾಡ್ಬೇಕು? ನಾನು ಈ 10% ನ ಜೊತೆಗೆ ನಾಳೆಯಿಂದ ಏನ್ ಹೇಳ್ಕೊಡ್ತೀರಾ 69% ಮತ್ತೆ 21% ಟೋಟಲ್ 100% ತಗೊಳ್ಬೇಕಂದ್ರೆ ಈಗ ಫಸ್ಟ್ ನನಗೆ ಈ ಬೇಸ್ಮೆಂಟ್ ಹಾಕ್ಬೇಕಂದ್ರೆ ಯಾವ ತರ ವರ್ಕ್ ಮಾಡ್ಬೇಕು ಸರ್? ನಾನು ಯಾವ ತರ ಡೆಡಿಕೇಟ್ ಮಾಡ್ಬೇಕು? PhD ಮಾಡ್ಬೇಕು ಸರ್. PhD ಮಾಡ್ಬೇಕಾ? ಹೌದು. PhD ಮಾಡಿದ್ರೆ ಮಾತ್ರ ಎಂಟ್ರಿ ತಗೊಂತೀರಾ?
ಡಬಲ್ ಡಿಗ್ರಿ ಆಗಿರ್ಬೇಕು, PhD ಆಗಿರ್ಬೇಕು, PhD ಮಾಡ್ಬೇಕು ಒಂದು, ಓಕೆನಾ? ಮತ್ತೆ ಪರ್ ಡೇ ಬಂದು ಮಿನಿಮಮ್ ಅಂದ್ರೂ ಕೂಡ 18 hours ಕೆಲಸ ಮಾಡ್ಬೇಕು. ಓಕೆ, ಓ ಮೈ ಗಾಡ್. ಏನ್ಗೋಸ್ಕರ ಅಂದ್ರೆ ನಿಮ್ಗೆ ಮಂತ್ಲಿ ಆಗಿರ್ಬೋದು, ವೀಕ್ಲಿ ಆಗಿರ್ಬೋದು ಪೇಮೆಂಟ್ ಬೇಕು ಅಲ್ವಾ ಸರ್? ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರೋದು ನೋಡಿ, ನಾನು ಹಾಗೆ ಹೇಳಿದೆ, ಒಂದು 10ನೇ ಲೆವೆಲ್ ಅಂದ್ರೆ 10 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಮ್ಗೆ ಸಿಗುವಂತ ಅಮೌಂಟ್ ಬಂದು ಟೋಟಲ್ ಲಂಸಮ್ ಅಮೌಂಟ್ 7 ರಿಂದ 8 ಕೋಟಿ ಇರುತ್ತೆ. ಓಕೆ, ಅದು ಡಿಸ್ಕಷನ್. 7 ರಿಂದ 8 ಕೋಟಿ ಅಂದ್ರೆ ಒಂದು 5 ಕೋಟಿ ಆದ್ರೂ ನಿಮ್ಗೆ ಪೇಮೆಂಟ್ ಕೊಡ್ಬೇಕಂದ್ರೆ ನೀವು PhD ಮಾಡಿರ್ಬೇಕಲ್ವಾ? ಓಕೆನಾ? PhD ಮಾಡಿದ್ರೆ ಕರೆಕ್ಟ್. ಓಕೆ, ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಡಬಲ್ ಡಿಗ್ರಿ PhD ಮಾಡಿರ್ಬೇಕು, ಇಲ್ಲ ನಿಮ್ಗೆ ಏಜ್ ಯಂಗ್ ಆಗಿರ್ಬೇಕು, ಇಲ್ಲ ಒಳ್ಳೆ ನಾಲೆಜ್ ಇರ್ಬೇಕು, ಇಲ್ಲ ಶ್ರೀಮಂತರಾಗಿರ್ಬೇಕು, ನಿಮ್ ಹತ್ರ ಅದು ಇದು ಇದಿಲ್ಲ, ಯಾವ್ದು ಇಲ್ಲ ಸ್ನೇಹಿತರೆ. ಸ್ಮಾರ್ಟ್ ಆಗಿರ್ಬೇಕಾ? ಜಸ್ಟ್ ಸ್ಮಾರ್ಟ್ ಆಗಿರ್ಬೇಕು, ವೈಟ್ ಆಗಿರ್ಬೇಕು, ಬ್ಲಾಕ್ ಅಲ್ಲಿ ಇರ್ಬೇಕು, ಯಾವ್ದಿಲ್ಲ ಸ್ನೇಹಿತರೆ. ಹೈಟ್ ಆಗಿರ್ಬೇಕು, ಕುಳ್ಳ ಇರಬಾರ್ದು. ಪರ್ಸನಾಲಿಟಿ ಅದನ್ನ ಹೇಳ್ತಾರೆ, ಹೈಟ್ ಆಗಿರ್ಬೇಕು, ಕುಳ್ಳ ಆಗಿರ್ಬೇಕು, ಯಾವ್ದಿಲ್ಲ ಸ್ನೇಹಿತರೆ. ಹೇಳ್ತಾ ಇದ್ಯಾ? ಜಸ್ಟ್ ನೀವು ಇಬ್ಬರನ್ನ ರೆಫರಲ್ ಮಾಡ್ತಿರಲ್ಲ ಸ್ನೇಹಿತರೆ, ಇಬ್ಬರನ್ನ ರೆಫರಲ್ ಮಾಡಿ ಅವ್ರಿಗೆ ನಾಲೆಜ್ ಕೊಡ್ಸಿ. ಜಸ್ಟ್ ಇಬ್ರೆ ಕಂಪ್ನಿ ಕೇಳ್ತಾರದ್ ಇಬ್ರೆ, ಇಬ್ಬರನ್ನ ಕೊಡಪ್ಪ ನೀನು, ಇಬ್ಬರನ್ನ ಹ್ಯಾಂಡಲ್ ಮಾಡಪ್ಪ ನೀನು. ಆ ಇಬ್ಬರನ್ನ ನೀನ್ ಏನು ತಂದ್ಯೋ ಸೇಮ್ ಡೂಪ್ಲಿಕೇಶನ್ ಮಾಡಕ್ ಹೇಳಪ್ಪ, ಅಷ್ಟೇ ಕೇಳ್ತಾರದ್ ಕಂಪ್ನಿ. ಡೂಪ್ಲಿಕೇಶನ್ ಮಾಡಕ್ ಹೇಳಪ್ಪ, ನಾಲೆಜ್ ಕೊಡಪ್ಪ, ತಿಳ್ಕೊಳಪ್ಪ, ತಿಳ್ಕೊ. ನಮ್ಮ ಒಂದು ರೈನ್ BNB ಅಂದ್ರೆ ಏನು ಅನ್ನೋದನ್ನ ದಯವಿಟ್ಟು ಕ್ಲಾರಿಟಿ ತಿಳ್ಕೊಂಡು ರೈನ್ BNB ಮೇಲೆ ಹೇಗ್ ಕೆಲಸ ಮಾಡ್ಬೇಕು, ಯಾವ ರೀತಿ ವರ್ಕ್ ಮಾಡ್ಬೇಕು, ಓಕೆ, ಯಾವ ತರ ಇನ್ಕಮ್ ಬರುತ್ತೆ, ಇದನ್ನೆಲ್ಲ ದಯವಿಟ್ಟು ನಾಲೆಜ್ ನ ನೀನು ಮೈಂಡ್ ಅಲ್ಲಿ ಸ್ಟೋರೇಜ್ ಮಾಡ್ಕೊ. ಓಕೆ, ನೀನ್ ನಾಲೆಜ್ ತಗೊಂತ ಇಲ್ಲ, ನಾನು ಝೂಮ್ ಬರಲ್ಲ, ನಾನು ಇನ್ನೊಂದ್ ಮಾಡಿಲ್ಲ, ಮತ್ತೊಂದ್. ಸ್ನೇಹಿತರೆ, ಯಾವ್ದೇ ಒಂದು ಹೊರಗಡೆ ದಯವಿಟ್ಟು ಹೇಳ್ತೀನಿ, 500 ರೂಪಾಯಿ ನಮ್ಗೆ ಅವನ ಅಮೌಂಟ್ ಕೊಡ್ಬೇಕಂದ್ರೆ ನಮ್ಮ ಅರ್ಹತೆನ ನೋಡ್ತಾನೆ. ನಿನಗೆ ನಾನು 500 rupees ಕೊಡ್ಬೇಕು ಅಂದ್ರೆ ನಿನ್ನ ಅರ್ಹತೆ ಏನು ಅಂತ ನೋಡ್ತಾನೆ. 5000 ಅಮೌಂಟ್ ಕೊಡ್ಬೇಕಂದ್ರು ಕೂಡ ಅರ್ಹತೆನ ನೋಡ್ತಾನೆ. ನೀಗ 5000 ರೂಪಾಯಿ ಕೊಡ್ಬೇಕಂದ್ರೆ ಏನ್ ಅರ್ಹತೆ ನಿನ್ಗೆ ಅಂತ ನೋಡ್ತಾನೆ. 50,000 50,000 ಅಮೌಂಟ್ ಕೊಡ್ಬೇಕಾದ್ರೂ ಕೂಡ ಅಬ್ಸರ್ವ್ ಮಾಡಿ, ಯಾರು ಒಬ್ರ ಹತ್ರ ನಾವು 50,000 ಅಮೌಂಟ್ ತಗೊಬೇಕಂದ್ರೆ ಅವ್ನು ನಮ್ನ ಯಾವ ರೀತಿ ವೈಟ್ ಚೆಕ್ ಮಾಡ್ತಾನೆ ಅಂತ. 5 lakh ಪೇಮೆಂಟ್ ಕೊಡ್ಬೇಕು ಅಂದ್ರು ಕೂಡ, 5 ಲಕ್ಷ ಅಮೌಂಟ್ ಕೊಡ್ಬೇಕಂದ್ರೆ ಎಷ್ಟು ಕೇಳ್ತಾನ ಅವನು ಪರ್ ಇಯರ್. ಒಂದು ವರ್ಷದ ಪ್ರಾಜೆಕ್ಟ್ ನಿಮ್ದು 5 ಲಕ್ಷ ಕೊಡ್ತೀನಪ್ಪ ಅಂದ್ರೆ ನಾವ್ ಏನೆಲ್ಲ ಕೊಡ್ಬೇಕು, ನಮ್ಮ ಅರ್ಹತೆ ಏನ್ ಕೊಡ್ಬೇಕು, ಕೇಳ್ತಾ ಇದ್ಯಾ? 5 ಕೋಟಿ 50 ಲಕ್ಷ ಕೊಡ್ಬೇಕು, 5 ಕೋಟಿ ದುಡ್ಡು ಕೊಡ್ಬೇಕು. ಆ ವ್ಯಕ್ತಿ ಕಡೆಯಿಂದ ನಾವು ಆ ಪ್ರಾಜೆಕ್ಟ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಎಷ್ಟೆಲ್ಲ ಕೇಳ್ತಾರೆ ಸ್ನೇಹಿತರೆ. ಇದ್ರಲ್ಲಿ ನಾವ್ ನಿಮ್ ಹತ್ರ ಡಿಸ್ಕಷನ್ ಮಾಡ್ತಾ ಇರೋದು ಕೋಟಿಗಟ್ಟಲೆ ಡಿಸ್ಕಷನ್ ಮಾಡ್ತಾ ಇದ್ದೀರಿ. ರಿಯಲಿ ಹೇಳ್ತೀನಿ, ಜಸ್ಟ್ 10 ಲೆವೆಲ್ ಸ್ನೇಹಿತರೆ, 10 ಲೆವೆಲ್ ನೀವೇನಾದ್ರು ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಬಿಟ್ರೆ ನಿಮ್ಗೆ ಸಿಗೋ ನಿಯರೆಸ್ಟ್ ಬಂದು ಏನಿಲ್ಲ ಅನ್ನೋ ಕೂಡ ಒಂದು 9 CR ವರೆಗೂ ಸಿಗುತ್ತೆ. 9 ರಿಂದ 10 CR ಸಿಗುತ್ತೆ. ಜಸ್ಟ್ ನೀವು ಇಬ್ಬರನ್ನ ರೆಫರಲ್ ಮಾಡ್ಬೇಕು, ಈ ಇಬ್ರು ಕಡೆ ಫುಲ್ ಫೋಕಸ್ ಮಾಡ್ಬೇಕು, ಗಮನ ಕೊಡ್ಬೇಕು. ಈ ವ್ಯಕ್ತಿಗೆ ದುಡ್ಡಿನ ಅವಶ್ಯಕತೆ ಎಲ್ಲಾರ್ಗು ಇದೆ ಸ್ನೇಹಿತರೆ, ಪ್ರತಿಯೊಬ್ಬರಿಗಿದೆ, ನನಗೂ ಇದೆ, ನಿಮ್ಗೂ ಇದೆ, ಎಲ್ಲಾರ್ಗು ಇದೆ. ಬಟ್ ಆ ದುಡ್ಡಿನ ಅವಶ್ಯಕತೆನ ಯಾವ ರೀತಿ ನಾವು ಒಂದು ಅಮೌಂಟ್ ನ ಹರ್ ಮಾಡ್ಬೋದು, ಆ ಅವಶ್ಯಕತೆನ ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೊಬಹುದು, ಅದನ್ನ ಬಳಸ್ಕೊಬಹುದು. ಆ ಅವಕಾಶನ ಬಳಸ್ಕೊಂಡು ಬರಂತ ವ್ಯಕ್ತಿಗಳಿಗೆ ಏನಿಲ್ಲ ಸರ್, ನಿಮ್ ಬರಂತ ವ್ಯಕ್ತಿಗಳಿಗೆ ದುಡ್ಡು ಕೊಡ್ಸಿ ಸರ್, ಅಷ್ಟೇ ಸರ್. ನೀವ್ ಯಾರನ್ನ ಡೈರೆಕ್ಟ್ ರೆಫರ್ ಮಾಡಿದ್ರೋ ಅವ್ರಿಗೆ ಇನ್ಕಮ್ ಕೊಡ್ಸಿ ಸರ್, ಆಟೋಮೆಟಿಕಲಿ ನಿಮ್ ಇನ್ಕಮ್ ರೈಸ್ ಆಗ್ತಾ ಇರುತ್ತೆ. ಬರಂತ ವ್ಯಕ್ತಿಗಳನ್ನ ನೀವು ಅಪ್ಗ್ರೇಡ್ ಮಾಡ್ಸಿ ಸರ್, ಆಟೋಮೆಟಿಕಲ್ ನೀವು ಕೂಡ ಅಪ್ಗ್ರೇಡ್ ಆಗ್ತಾ ಇತ್ತು. ಬರಂತ ವ್ಯಕ್ತಿಗಳಿಗೆ ಲ್ಯಾಕ್ಸ್ ಟುಗೆದರ್ ಕೊಡ್ಸಿ ಸರ್, ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ಸಿ, ಆಟೋಮೆಟಿಕಲ್ ನೀವು ಕೋಟ್ಯಾಂತರ ರೂಪಾಯಿ ಅಮೌಂಟ್ ನ ಹರ್ ಮಾಡ್ತೀರಾ. ಇಲ್ಲಿ ತರಂತ ವ್ಯಕ್ತಿನ ತಂದೆ ಬಿಟ್ಟೆ ಅವ್ನ್ ಪಾಡ್ಗೆ ಅವ್ನ ಅನಾಥವಾಗಿ ಬಿಟ್ಬಿಟ್ಟೆ, ತಂದೆ ಅವ್ನ ನಾಲೆಜ್ ಕೊಡಿಲ್ಲ, ಇನ್ಫಾರ್ಮೇಶನ್ಸ್ ಕೊಡಿಲ್ಲ, ಏನು ಕೊಡಿಲ್ಲ. ಈ ವ್ಯಕ್ತಿಗೆ ಇನ್ನೊಂದ್ಸಲಿ ಯಾರೋ ಒಬ್ಬ ವ್ಯಕ್ತಿ ಹೋಗಿ ರೈನ್ BNB ಬಗ್ಗೆ ಪ್ಲಾನ್ ಕೊಟ್ಟಾಗ ಯಾರೋ ಒಬ್ಬ ವ್ಯಕ್ತಿ ನನ್ ಕರ್ಕೊಂಡೋದ ಸೇರಿಸ್ದ, ಅವನಿಗೂ ಏನು ಗೊತ್ತಿಲ್ಲ, ಅವ್ನ್ ನಾಲೆಜ್ ಕೊಡಿಲ್ಲ, ಈ ತರ ಎಲ್ಲ ಇನ್ಕಮ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಎಷ್ಟು ಫೀಲ್ ಆಗ್ತಾನೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಊಹಿಸಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಫೀಲ್ ಆಗ್ತಾನೆ ಆ ವ್ಯಕ್ತಿ. 100% ಓಕೆ ಸರ್. ನೋಡಿದಾಗ ನಂಗೆ ಏನಾದ್ರು ಐಡಿಯಾ ಬಂತಂದ್ರೆ, ಮತ್ತೆ ಒಂದು ದೊಡ್ಡ ರಿಲೇಟಿವ್ಸ್ ಗ್ರೂಪ್ ಇದೆ, ಅವ್ನೆಲ್ಲರೂ ಕೂಡ್ಸ್ಬಿಡೋಣ ಅನ್ಕೊಂಡಿದ್ದೆ. ಕೂಡ್ಸಿದ್ರೆ ಒಳ್ಳೇದಾಗುತ್ತಾ? ಆಗಲ್ಲ ಸರ್, ಬೇಡ ಸರ್, ಅದೆಲ್ಲ ಬೇಡ ಸರ್. ಇಲ್ಲಿ ಯಾವ್ದೇ ಚೆನ್ನಾಗ್ ನೀವು ಕೇಳ್ತಿರೋದು, ಕೂಡ್ಸ್ಬಿಟ್ರೆ ನಾನೆಲ್ಲ ಒಂದಷ್ಟು ಪ್ಲೇಸ್ಮೆಂಟ್ ಎಲ್ಲ 350 ಅಂತ ನಾವ್ ಜನನ್ ಕೇಳ್ತಾ ಇರೋದು. ಬಟ್ ಜನದಲ್ಲಿ ಅರ್ನಿಂಗ್ ಡಿಸೈರ್ ಅಂತ ಕರೀತಾರೆ ಸರ್. ಒಳಗಡೆ ಒಂದು ಕಿಚ್ ಇರ್ಬೇಕು ಸರ್. ಲೈಫ್ ಅಲ್ಲಿ ಏನಾದ್ರೂ ನಾನೊಂದು ಅಚೀವ್ ಮಾಡ್ಬೇಕು, ಒಂದು ಸಕ್ಸಸ್ ಆಗಬೇಕು ಅನ್ನೊಂದು ಬರ್ನಿಂಗ್ ಡಿಸೈರ್ ಆ ವ್ಯಕ್ತಿಯಲ್ಲಿ ಇರ್ಬೇಕು ಸರ್. ಎಲ್ಲರೂ ಹೊಟ್ಟೆ ಇರುತ್ತೆ, ಬಟ್ ಇದ್ರಲ್ಲಿ ದಾಹ ಇರ್ಬೇಕು, ಹೊಟ್ಟೆ ಜೊತೆಲಿ ದಾಹ ಇರ್ಬೇಕು.
ಹಣದ ದಾಹನು. ನಾನು ನನ್ನ ಫ್ಯಾಮಿಲಿಯಲ್ಲಿ ನಂಬರ್ 1 ಆಗ್ಬೇಕು, ಅವ್ರ ಮುಂದೆ ನಾನು ಟಾಪ್ ಅಲ್ಲಿ ನಿಂತ್ಕೊಬೇಕು, ನಾನು ಒಂದ್ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೇಕು. ಹೊರಗಡೆ ಫೀಲ್ಡ್ ಅಲ್ಲಿ ಒಬ್ಬ ಎಂಪ್ಲಾಯ್ ಆಗಿ 35 ರಿಂದ 40 ವರ್ಷ ದುಡಿದ್ರು ಕೂಡ ರಿಟರ್ನ್ ಬರ್ತಾ ಇದ್ದಾನೆ ಅಂದ್ರೆ ಮಿನಿಮಮ್ 15 ರಿಂದ 20 ಲಕ್ಷ ದುಡ್ಡು ಈಚೆ ಬರ್ತಾನೆ ರಮೇಶ್ ಸರ್. ಬಟ್ ಈ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಂಡ್ಬಿಟ್ರೆ, ನಾನು ಲಾಸ್ಟ್ ಟೈಮ್ ನಮ್ ಮಧು ಸರ್ ಹೇಳ್ತಾ ಇದ್ರು, ಜಸ್ಟ್ 75 ದಿನದಲ್ಲಿ 2 ಕೋಟಿ ಮಾಡಿದಾರಂತೆ ಸರ್. ಎಷ್ಟು ಹೇಳಿ? 75 ದಿನದಲ್ಲಿ 2 ಕೋಟಿ ಮಾಡಿದಾರಂತೆ. ಥಿಂಕ್ ಮಾಡಿ ಏನ್ ನಾವೆಲ್ಲ ಸರ್, ಕೆಲವರು 5 ತಲೆಮಾರು ಕೂಡ ಸಂಪಾದನೆ ಮಾಡಿರೋದಿಲ್ಲ, 2 ತಿಂಗಳಲ್ಲಿ 75 ಕೋಟಿ ಅಂದ್ರೆ ಏನ್ ಸರ್ ಇದು? ನಿಜನ ಸರ್? ಸತ್ಯನ ಸರ್? ನೋಡ್ಬೋದ ಸರ್ ವ್ಯಕ್ತಿನ? 100% ಸರ್. ನಾವೆಲ್ಲ ಸ್ವಲ್ಪ ಗಮನ ಕೊಟ್ರೆ ರಿಯಲಿ ಹೇಳ್ತೇನೆ ಸ್ನೇಹಿತರೆ, ನಮ್ಮ ಒಂದು ಜನರೇಷನ್ ಟು ಜನರೇಷನ್ ಸೆಟ್ಲ್ ಆಗುತ್ತೆ. ದಯವಿಟ್ಟು ನಾಲೆಜ್ ತಗೊಳ್ಳಿ, ವರ್ಕ್ ಮಾಡಿ ಸರ್. ಇನ್ ಯಾವಾಗ ಸರ್ ಕೆಲಸ ಮಾಡೋದು ಹೇಳಿ ಸರ್? ನೀವೇ ನೋಡ್ಕೊಳ್ಳಿ ಸರ್, ಹಾ. ಸರ್ ಒಂದ್ 6 ತಿಂಗಳು ನಾನು 18 ಅವರ್ ಕೆಲಸ ಮಾಡಕ್ ರೆಡಿದ್ದೀನಿ. ಓಕೆ, 6 ತಿಂಗಳು ನಾನು 18 ಅವರ್ ಕೆಲಸ ಮಾಡಿದ್ರೆ, ನಾನು ಈ ತರ ನೀವ್ ಹೇಳ್ತಾರ ಡೈನಾಮಿಕ್ ಹಸಿವಿರುವಂತ ವ್ಯಕ್ತಿಗಳನ್ನ ತಂದ್ರೆ ಆತರ ಮಾಡ್ಬೋದಾ ಇನ್ಕಮ್? ಓ ಮಾಡಿ ಸರ್. 18 ಅವರ ಅಲ್ಲ ಸರ್, ಇಡೀ ಜೀವನ ಪೂರ್ತಿ ಕಷ್ಟ ಬಿದ್ದು ಮೇಲೆ ಹೋಗಿ ಆರಕ್ಕೆ ಏನೋ ಹೇಳ್ತಾರೆ, 6 ಕೇರಿಲ್ಲ 3 ಕಿಲಿಲ್ಲ ಅಂತ ಸುಮ್ನೆ ಒದ್ದಾಡೋದಕ್ಕಿಂತ ಡೆಡಿಕೇಟ್ ಮಾಡ್ಬಿಟ್ಟು ಒಂದು 3 to 6 ಮಂತ್ ಈ ತರ ಒಳ್ಳೆ ಇನ್ಕಮ್ ಮಾಡಿ ಆರಾಮಾಗಿ ಸೆಟ್ಲ್ ಆಗ್ಬೋದಲ್ಲ ಸರ್? ಖಂಡಿತ ಮಾಡಕ್ ಕೆಲಸ ನಿಯತ್ತಾಗಿ ಅನಷ್ಟ ಸ್ನೇಹಿತರೆ, 4-5 ಕಡೆ ಕೆಲಸ ಮಾಡೋ ಬದಲು ಗಮನ ಕೊಡಿ ನೋಡೋಣ ಯಾಕೆ ಆಗೋದಿಲ್ಲ, ಫೋಕಸ್ ಮಾಡಿ ನೋಡೋಣ ಯಾಕೆ ಆಗೋದಿಲ್ಲ. ಒಂದೇ ಕಡೆನ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ಈ ನಮ್ಮ ಹಳ್ಳಿಗಳ ಕಡೆ ಎಲ್ಲಾನು ಈ ಬೋರ್ವೆಲ್ ಕುರಿತಾರೆ ಸ್ನೇಹಿತರೆ. ಏನಂದ್ರೆ ಡೀಪ್ ಆಗಿ ಬೋರ್ವೆಲ್ ಇಳಿದ್ರೇನೆ ಏನೇಳಿ 1,000 ಅಡಿನೋ ಇಲ್ಲ 1,200 ಅಡಿನೋ ಬೋರ್ವೆಲ್ ಇಳಿದ್ರೇನೆ ಏನ್ ಬರೋದು? ವಾಟರ್ ಬರೋದು, ನೀರ್ ಬರೋದು. ನಾವೆಲ್ಲ ವೆಂಕಟೇಶ್ ಸರ್, ನಮ್ಗೆ ನಾನು ಒಂದ್ ಕಡೆ ಆತರ ಬೋರ್ವೆಲ್ ಕೊರಿತಾ ಇದ್ರೆ, ಇನ್ನೊಬ್ರು ಬಂದ್ಬಿಟ್ಟು ಇಲ್ಲಿ ನೀರ್ ಸಿಗೋದಿಲ್ಲ, ಇನ್ನೊಂದ್ ಕಡೆ ಕೊರಿ ಅಂತ ಹೇಳ್ತಾರೆ. ಇನ್ನೊಬ್ರು ಬಂದು ಇನ್ನೊಂದ್ ಕಡೆ ಕೊರಿತಾರೆ. ಎಲ್ಲಿ ಕೊರಿಯೋದ್ ನಾವು? ಅದನ್ನೇ ಒಬ್ಬರು ಬಂದು ಹೇಳ್ತಾರೆ ಅಲ್ಲಿ ಹೋಗ್ತೀರಾ ಒಂದ್ 30 ಅಡಿ ಕೊರಿತೀರಾ, ಇನ್ನೊಬ್ಬ ಬಂದು ಹೇಳ್ತಾನೆ ಅಲ್ಲಿ ಹೋಗ್ತೀರಾ ಒಂದ್ 20 ಅಡಿ 200 ಅಡಿ ಕೊರಿತೀರಾ, ಇನ್ನೊಬ್ಬ ಬಂದು ಹೇಳ್ತಾನೆ ಅಲ್ಲಿ ಹೋಗ್ತೀರಾ 400 ಅಡಿ ಕೊರಿತಾರೆ, ಇನ್ನೊಬ್ಬ ವ್ಯಕ್ತಿ ಬಂದು ಹೇಳ್ತಾರೆ ಅಲ್ಲೊಂದ್ 150 ಅಡಿ ಕೊರಿತೀರಾ. 1, 2, 3, 4 ಕಡೆ ಬೋರ್ವೆಲ್ ಕೊರದ್ರುನು ಇಲ್ಲಿ ಲಾಸ್ಟ್ ಆ ವ್ಯಕ್ತಿ ಏನು ಫೈಲೂರು. ಏನ್ ಸರ್? ಏನೂ ಮಾಡಿಲ್ಲ. ಏನ್ ಮಾಡಿದ್ರಿ? ಏನೂ ಮಾಡಿಲ್ಲ. ಇಲ್ಲೊಂದ್ 300, ಇಲ್ಲೊಂದ್ 200, ಇಲ್ಲೊಂದ್ 400, ಇಲ್ಲೊಂದ್ 150, ಏನೂ ಮಾಡಿಲ್ಲ. ಬಟ್ ಈ ರಿಸಲ್ಟ್ ತಗೊಳ್ಳೋ ಬದಲು ಇದನ್ನ 300, 400, 500, 900, 1050 ಅಡಿ ಒಂದೇ ಕಡೆ ಕೊರಿದ್ರೆ ಇಲ್ಲಿ ವಾಟರ್ ಬರುತ್ತಾ? ಸಕ್ಸಸ್ ಸಿಗುತ್ತಾ? ಲೈಫ್ ಅಲ್ಲಿ ನಾವು ಕೂಡ ಅಚೀವ್ಮೆಂಟ್ ಮಾಡಬಹುದಾ? ಕೇಳ್ಸಿದೆ ಸ್ನೇಹಿತರೆ. ಏನ್ ಹೇಳ್ತಿದ್ದೀರಾ ವೆಂಕಟೇಶ್ ಸರ್? ನೀವು ಏನ್ ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಕ್ ಮುಂಚೆ ಯೋಚನೆ ಮಾಡಿ, ಸೆಲೆಕ್ಟ್ ಮಾಡಿದ್ಮೇಲೆ ಒಂದೇ ಕಡೆ ಅದರಲ್ಲಿ ನಿರಂತರವಾಗಿ ನೀವು ಇಳಿದು ಕೆಲಸ ಮಾಡಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ ಅಂತ ಹೇಳ್ತೀರಾ? ವಿಚಾರ ಹೇಳ್ತೀನಿ. ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತೀನಿ, 18,000 ಸ್ಯಾಲರಿ ಸಿಗುತ್ತೆ. ಇನ್ನೊಂದು ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ತೀನಿ, ಅಲ್ಲೊಂದು ತಿಂಗಳಿಗೆ ನಂಗೊಂದು 10,000 ರೂಪಾಯಿ ಸಿಗುತ್ತೆ. ಇನ್ನೊಂದ್ ಕಡೆ ನಾನು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಇನ್ನೊಂದು 2 ಅವರ್ಸ್ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ, ಅಲ್ಲೊಂದು 15,000 ಸಂಬಳ ಸಿಗುತ್ತೆ. ಸೊ ಎಲ್ಲಾ ಸೇರಿದ್ರು ಮ್ಯಾಕ್ಸಿಮಮ್ 35,000 ದುಡಿತೀರಾ ಪರ್ ಮಂತ್, ರೈಟಾ? ನಿಮ್ ಕಮಿಟ್ಮೆಂಟ್ ಎಷ್ಟು ಬೇಕು ಅಷ್ಟನ್ನ ನೀವು ಒಂದ್ ಕಡೆ ಫಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಈ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ವರ್ಕ್ ಮಾಡಿ ಸರ್. ಈ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಮಾಡಿ 1 ವರ್ಷ ಶ್ರಮ ಪಡಿ ಸರ್. ಕರೆಕ್ಟ್ ಆಗಿ ಯಾರು ಕೆಲಸ ಮಾಡ್ತಾರೋ 1 ವರ್ಷದಲ್ಲಿ 50 ಲಕ್ಷ ದುಡಿಬಹುದು. 50 ಲಕ್ಷ ಪಕ್ಕಾ ದುಡಿಬಹುದು ಸರ್ 1 ವರ್ಷದಲ್ಲಿ. ಕರೆಕ್ಟ್ ಆಗಿ ಅವ್ರ ಟೀಮ್ ಕರೆಕ್ಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ 50 lakh ಏನು ಲಾಸ್ ಇಲ್ಲ ಸರ್. ನೋಡಿ ಸ್ನೇಹಿತರೆ, ನೀವ್ ಇಂತ ಕೆಲಸ ಮಾಡಿದ್ರು 1 ವರ್ಷಕ್ಕೆ 3.5 ಲಕ್ಷ ಆಗೋದು. ಎಲ್ಲಾ ಸೇರಿದ್ರು 3 ಕಡೆ ಕೆಲಸ ಮಾಡ್ತೀನಿ ಅಂದ್ರೆ ಕೂಡ 3.5 ಲಕ್ಷನೇ. ಬಟ್ ಅದರಲ್ಲಿ ನಿಮ್ ಕಮಿಟ್ಮೆಂಟ್ ಎಷ್ಟು ಬೇಕೋ ಅಷ್ಟು ಒಂದ್ ಕಡೆ 4 ಕಡೆ ಕೆಲಸ ಮಾಡ್ಕೊಂಡು ಇನ್ನು ಉಳಿದಿರೋಂತ ಟೈಮ್ 2-3 ಕಡೆ ಫೋಕಸ್ ಮಾಡೋ ಕಡೆ ಕಂಪ್ಲೀಟ್ ಆಗಿ ಇದ್ರ ಕಡೆ ಫೋಕಸ್ ಮಾಡಿದ್ದೆ ಆದ್ರೆ ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಮಕ್ಕಳು ನೆನ್ಸ್ಕೊಂತಾರೆ ಸ್ನೇಹಿತರೆ. ಆ ರೀತಿ ಈ ಸಿಸ್ಟಮ್ ಅಲ್ಲಿ ಅಚೀವ್ ಮಾಡ್ತೀರಾ. ಅಂದ್ರೆ ನೀವ್ ಹೇಳೋ ಪ್ರಕಾರ ಬರೀ ನಾನ್ ಡೈರೆಕ್ಟ್ ರೆಫರಲ್ಲೇ ಮಾಡ್ಬಿಟ್ಟು ಇಷ್ಟು ಮಾಡಬಹುದು ಸರ್. ಇನ್ನು ಬಾಕಿ ಇರೋದ್ ಇನ್ಕಮ್ ಅಲ್ಲೇ ಲೆಕ್ಕ ಹಾಕೊಂಡ್ರೆ ನೀವ್ ಹೇಳ್ದಂಗೆ ಯಾರೋ ಹೇಳ್ದಲ್ಲ 2 months ಅಲ್ಲಿ ಕೋಟಿಗಳು ಮಾಡಿದಾರೆ ಅಂತ ಹೇಳಿದ್ರಲ್ಲ, ಆ ತರನು ಕೂಡ ಮಾಡಕ್ಕಾಗುತ್ತೆ. ಬಟ್ ಇದು ಒಂದೇ ಇನ್ಕಮ್ನೇ ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ನೀವ್ ಹೇಳಿದ್ದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕಾಗುತ್ತೆ ಸರ್. ಬಟ್ ಒಂದೇನಂದ್ರೆ ನೀವ್ ಹೇಳ್ತಾ ಇರೋದು ಓವರ್ ಆಲ್ ನೀವೇನು ಒಂದು ಸೆಲೆಕ್ಟ್ ಮಾಡ್ತೀರಾ ಅದ್ರಲ್ಲಿ ಡೆಪ್ತ್ ಹೋಗಿ, ಅದ್ರಲ್ಲಿ ಆಳವಾಗಿ ಹೋಗಿ, ಅದ್ರಲ್ಲಿ ನಿರಂತರವಾಗಿ ಮಾಡಿ, ಅದ್ರಲ್ಲಿ ಎಫೆಕ್ಟಿವ್ ಆಗಿ ಮಾಡಿ ಅಂಡ್ ಕ್ವಾಲಿಟಿ ಪೀಪಲ್ ತಗೊಂಡ್ಬನ್ನಿ. ನೀವು ಪಾರ್ಟ್ನರ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ್ ಮಾಡಿ, ಸುಮ್ನೆ ಸಿಕ್ದವ್ರನ್ನೆಲ್ಲ ತಂದು ಕೂಡ್ಸ್ಬಿಟ್ಟು ಅಲ್ಲಿ ಪ್ಲೇಸ್ ನ ಬ್ಲಾಕ್ ಮಾಡ್ಬೇಡಿ. ಏನ್ಗೋಸ್ಕರ ಅಂದ್ರೆ ನಾನ್ ವರ್ಕರ್ ಬಂದಿದೆ ಅಂತೀರ, ಅವ್ರಿಗೂ ನೀವೇ ಟೀಮ್ ಕಟ್ಕೊಡ್ತೀರಾ ಬೇಕಾದು? ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ನಿಮ್ಗೆ ಏನ್ರಿ ನಿಮ್ ಕಂಪ್ನಿ ಹೇಳ್ತಾರ ಸಿಸ್ಟಮ್ ಹೇಳ್ತಾರದೇನೋ ಇಬ್ಬರಿಗೆ ತಂದು ಕೂಡ್ಸಿ ನಿಮ್ಗೆ ಎಲ್ಲ ಬರುತ್ತೆ ಅಂತ ಹೇಳಿದಾಗ ಕೆಲವ್ರು ಏನ್ ಮಾಡ್ತಾರೆ, ಇಬ್ರು ತಾನೆ
ಚಿಕ್ಕಪ್ಪನೋ ದೊಡ್ಡಪ್ಪನೋ ಮಾವನೋ ಅತ್ತೆನೋ ಬಾಮೈದನೋ ಯಾರನ್ನ ಏನಿಲ್ಲ, ಅವ್ರದೊಂದು ಅವ್ರ ಹೆಂಡತಿದೊಂದು ಅವ್ರ ಮಗದೊಂದು ಹಾಕೊಂಡ್ಬಿಡ್ತಾರೆ. ಅವ್ರ ಮಗ ಬಂದು ಸ್ಕೂಲ್ಗೆ ಹೋಗ್ತಾನೆ, ಅವ್ರ ಹೆಂಡತಿ ಬಂದು ಅಲ್ಲ ಸರ್, ಅವ್ರ ಮಗ ಬಂದು ಸ್ಕೂಲ್ಗೆ ಹೋಗ್ತಾನೆ, ಅವ್ರ ಹೆಂಡತಿ ಬಂದು ಅಡ್ಗೆ ಕೆಲಸ ಮಾಡ್ತಾರೆ, ಇವನ್ ಬಂದು ಕೆಲ್ಸಕ್ಕೆ ಹೋಗ್ತಾನೆ. ಓಕೆ, ಇಲ್ಲಿ ಮಾತ್ರ ಹಾಕಿದ್ದೀನಲ್ಲಪ್ಪ, ನೀನ್ ಹೇಳ್ದಲ್ಲ ನನ್ ಮಗಂದಾಗ್ದೆ ನನ್ ಮಗನ್ ಸ್ಕೂಲ್ಗೆ ಹೋದ, ನಮ್ ವೈಫ್ ತಾಗ್ದೆ ಮನೇಲಿದ್ದ, ನಾನ್ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಹಿಂಗಾಗುತ್ತೆ, ಇನ್ಕಮ್ ಹಿಂಗ್ ಬರುತ್ತೆ. ಸೊ ಇದೇ ಮಿಸ್ಟೇಕ್ ಮಾಡಿನೇ ಜನಗಳಲ್ಲಿ ತುಂಬಿಸ್ತಾ ಇರೋದು ಅನ್ಕೊಂತೀನಿ ಸರ್. ಖಂಡಿತ ಇದು ಬೇಡ, ಇದರಿಂದ ಏನು ಯೂಸ್ ಇಲ್ಲಲ್ಲ ಸರ್, ಯಾರಿಗೂ ಏನು ಯೂಸ್ ಇಲ್ವಲ್ಲ. ಸುಮ್ನೆ ನಾನು ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬಿಟ್ಟಿನಿ ಅಂತ ಮಾಡಿದ್ರೆ ಏನು ಯೂಸ್ ಇಲ್ಲಲ್ಲ. ಇಲ್ಲ ಸರ್, ಇಲ್ಲಿ ಈ ವ್ಯಕ್ತಿ ಕೆಲಸ ಮಾಡ್ಬೇಕು, ಇವ್ರು ಮಾಡ್ಬೇಕು, ಇವ್ 3 ಜನ ಸೇರಿ ಕೆಲಸ ಮಾಡಿದ್ರೆ ಎಷ್ಟ್ ಜನ ಬರ್ತಾರೆ? 4 ಜನ ಬರ್ತಾರೆ. 4 ಜನ ಬರ್ತಾರೆ, 7 ಜನ 7 ಜನ ಕೆಲಸ ಮಾಡಿದ್ರೆ 8 ಜನ ಬರ್ತಾರೆ. ಟೋಟಲ್ 15 ಜನ ಆಯ್ತು. ಈ ತರ ಹೋಗ್ಬೇಕಾದ್ರೆ ಯೂನಿಟಿ ಆಗಿ ಟೀಮ್ ಆಗಿ ಎಲ್ಲರೂ ಸೇಮ್ ನಾಲೆಜ್ ಇಟ್ಕೊಂಡು work 15 ಜನ ಮಾಡಿದ್ರೆ ಸೇರಿ ಅಲ್ಲ ಸರ್, 15 ಜನ ಸೇರಿ 16 ಜನ ತರ್ತಾರೆ. ಓಕೆ, ಓಕೆ, 16, 15, 31 ಜನ ಸೇರಿ 37 ಜನ ತರ್ತಾರೆ ಅಷ್ಟೇ ಸರ್. ಇಲ್ಲ ನಾವೇನ್ ಎಷ್ಟೇನಿಲ್ಲ, ಸಿಂಪಲ್ ಅಲ್ಲ ಸರ್. ಕೊನೆಗೆ ನೋಡಿದ್ರೆ ಎಲ್ರಿಗೂ ಇಬ್ಬರಿಗೆ, ಬಟ್ ಎಲ್ರು ಇಬ್ಬರನ್ನ ಸ್ಟ್ರಾಂಗ್ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಬೇಕು, ಬೆಸ್ಟ್ ಅಲ್ಲಿ ಬೆಸ್ಟ್ ಸೆಲೆಕ್ಟ್ ಮಾಡ್ಬೇಕು ಅಂತೀರಾ? ಹೌದು. ಓಕೆ ಓಕೆ, ಕ್ಲಿಯರ್ ಸರ್. ಓಕೆ, ಅರ್ಥ ಆಯ್ತು ಸರ್ ನನ್ಗೆ. ಈಗ ಡೈರೆಕ್ಟ್ ರೆಫರಲ್ ಅಂದ್ರೆ ಏನು, ಡೈರೆಕ್ಟ್ ರೆಫರಲ್ ಅದು ಎಷ್ಟು ಇನ್ಕಮ್ ಬರುತ್ತೆ, ಒಬ್ಬೊಬ್ಬ ವ್ಯಕ್ತಿಯಿಂದ ಎಷ್ಟು ಇನ್ಕಮ್ ಬರುತ್ತೆ, ಒಬ್ಬೊಬ್ಬ ವ್ಯಕ್ತಿನೂ ಕೂಡ 15 ಲೆವೆಲ್ ಅನ್ನ ಅಪ್ಗ್ರೇಡೇಷನ್ ಮಾಡಿಸಿದ್ರೆ ನನಗೆ ಒಬ್ಬೊಬ್ಬರಿಂದ 6 ಲಕ್ಷ ಚಿಲ್ಲರೆ ಬರುತ್ತೆ ಅಂತ ಹೇಳಿದ್ರಿ, ಸೂಪರ್. ಸೊ ಇದೊಂದೇ ಇನ್ಕಮ್ಗೆ ಎಷ್ಟೊಂದು ಬರುತ್ತೆ ಅಂದ್ರೆ, ಬಾಕಿ ಇನ್ಕಮ್ಗಳು ಇದಕ್ಕಿಂತ 7 ಟೈಮ್ಸ್ ಮೋರ್ ಇರೋದಿದ್ದಾವೆ. ಅಂಡ್ ಇನ್ನೊಂದು 21% ಕೂಡ ಅದು ಡಿಫ್ರೆಂಟ್ ಎಲ್ಲ ಲೆವೆಲ್ ಇಂದ, ಸುಮಾರು 14 ಲೆವೆಲ್ ಇಂದ ಬರುತ್ತೆ ಅನ್ನೋದಾದ್ರೆ ರಿಯಲಿ ಇದು ಬಿಗಿನಿಂಗ್ ಅಲ್ಲೇ ಈ ತರ ಒಂದು ಇನ್ಕಮ್ ಕೊಡುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ಇಲ್ಲಿ ವರ್ಕ್ ಮಾಡ್ಬೋದು, ಅಚೀವ್ಮೆಂಟ್ ಕೂಡ ಈಸಿಯಾಗಿ ಮಾಡ್ಬೋದು. ಅಂಡ್ ಮೆಜಾರಿಟಿ ಕೂಡ ಇಲ್ಲಿ ಅಚೀವ್ಮೆಂಟ್ ಮಾಡೋದು. ಬೇರೆ ಸಿಸ್ಟಮ್ ಅಲ್ಲಿ ಮೆಜಾರಿಟಿ ಮಾಡ್ಲಿಕ್ಕೆ ಆಗೋದಿಲ್ಲ, 95% ಪೀಪಲ್ ಮಾಡಕ್ ಆಗೋದಿಲ್ಲ. ಬಟ್ ಇಲ್ಲಿ ನನಗೆ ಗೊತ್ತಿರಂಗೆ ಮ್ಯಾಕ್ಸಿಮಮ್ ಮಾಡ್ಲಿಕ್ಕೆ ಆಗುತ್ತೆ. ಯಾಕಾಗುತ್ತೆ ಅನ್ನೋದಾದ್ರೆ ಅವರೊಂದು ಬೇಸಿಕ್ಸ್ ನ ಕಂಪ್ಲೀಟ್ ಮಾಡಿ, ಅವ್ರ ಕೆಳಗಡೆ ಸ್ಪಿಲ್ ಮೇಲ್ಗಡೆಯಿಂದ ಬರೋದ್ರಿಂದ ಮತ್ತೆ ಕೆಳಗಡೆ ಟೀಮ್ ಇಂದ ಸ್ಪಿಲ್ ಬರೋದ್ರಿಂದ ಆಟೋಮೆಟಿಕಲಿ ಅವರು AB ಕಂಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ, ಲೆವೆಲ್ಸ್ ಕಂಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಮೆಜಾರಿಟಿ ಪೀಪಲ್ ಸಕ್ಸಸ್ ಮಾಡ್ಲಿಕ್ಕಾಗುತ್ತೆ. ಬಟ್ ಅಗೈನ್ ಅವ್ರು ಏನ್ ಕೆಲಸ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ಅವ್ರ ಜೊತೆ ಲೀಡರ್ ಜೊತೆ ಕೈ ಜೋಡಿಸಿ ವರ್ಕ್ ಮಾಡಿದ್ರೆ ಹೈಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆಂಕಟೇಶ್ ಸರ್, ಇವತ್ತು ನನಗೆ ಡೈರೆಕ್ಟ್ ರೆಫರಲ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದೀರಾ. ನನ್ನ ಮೈಂಡ್ ಅಲ್ಲಿ ಉಳ್ಕೊಂಡಿದೆ, ನನಗೆ ಯಾವ್ದೇ ತರ ಕ್ವಶನ್ಸ್ ಬರೋದಿಲ್ಲ ಇದರಲ್ಲಿ, ಯಾಕಂದ್ರೆ ಎಲ್ಲಾ ಆಂಗಲ್ ಅನ್ನು ಹೇಳ್ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಕೂತ್ಕೊಂಡ್ರು ಬರುತ್ತೆ ಅಂತ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಸರ್ ಫಾರ್ ಗಿವಿಂಗ್ ವಂಡರ್ಫುಲ್ explanation about 10% income. Thank you. Thank you sir, thank you so much. Thank you ರಮೇಶ್ ಸರ್ ಅಂಡ್ ವೆಂಕಟೇಶ್ ಸರ್. ನಾವು ಅದ್ಭುತವಾಗಿ ಒಬ್ಬ ವ್ಯಕ್ತಿ ಒಂದು ಈ ಸಿಸ್ಟಮ್ ಒಳಗಡೆ ಬರುವಂತವ್ರಿಗೆ ಕರ್ಕೊಂಡ್ಬರೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಅಂತ ಎಡೆಯಾಗಿ ಬಿಟ್ಕೊಟ್ಟಿದ್ದೀರಾ ಸ್ನೇಹಿತರೆ. ನೋಡಿ, ದಿಗ್ಗಜರು ಗೊತ್ತಿದ್ದು ಸಹ ನಮಗೇನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಅಂದ್ರೆ ಈ ಪ್ರಶ್ನೆಗಳು ಅವ್ರದಲ್ಲ, ನಿಮ್ಮಗಳದಿರುತ್ತೆ. ನಿಮ್ಮಗಳ ಪ್ರಶ್ನೆನ ಅವರ ಪ್ರಶ್ನೆ ಅಂತ ಹೇಳಿ ಅವರ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ವೆಂಕಟೇಶ್ವರ ಕಡೆಯಿಂದ ಉತ್ತರಗಳನ್ನ ಕೊಡ್ತಿದ್ದಾರೆ ನಿಮ್ಗೆ. ಅಂದ್ರೆ ಈ ಉತ್ತರಗಳು ನಿಮಗೆ ಸದಾ ನಿಮ್ಮಲ್ಲಿ ಇರಿದಾಗ ನಿಮಗೆ ನೀವು ಯಾರೇ ಒಬ್ಬ ಮುಂದೆ ಕೂತು ನೀವು ಈ ಪ್ರಶ್ನೆಗಳು ಮಾಡುವಾಗ, ನೀವು ಒಂದು ಪ್ರೆಸೆಂಟೇಶನ್ ಕೊಡುವಾಗ ಇಂಥ ಪ್ರಶ್ನೆಗಳು ಬರ್ತಾ ಇರುತ್ತೆ. ಇಂಥ ಪ್ರಶ್ನೆಗಳಿಗೆ ನೀವು ಸದಾ ಉತ್ತರನ ಕೊಡೋದ ಮುಖಾಂತರ ಈ ಒಂದು ಸಿಸ್ಟಮ್ ಅಲ್ಲಿ ಒಂದು ಉನ್ನತವಾಗಿ